ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 27ನೇ ತಾರೀಕು ಜನವರಿ 2025ರಿಂದ 2ನೇ ತಾರೀಕು ಫೆಬ್ರವರಿ 2025ರ ವಾರ ಭವಿಷ್ಯ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ. 28 ಜನವರಿ 2025 ಶುಕ್ರ ಕುಂಭರಾಶಿಯಿಂದ ತನ್ನ ಉಚ್ಚ ಕ್ಷೇತ್ರ ಮೀನರಾಶಿಗೆ ರಾಶಿ ಪರಿವರ್ತನೆ. ಈ ವಾರದಲ್ಲಿ ಚಂದ್ರ ಮೂಲಾ ನಕ್ಷತ್ರ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ ಮತ್ತು ಪೂರ್ವಭಾದ್ರ ಮತ್ತು ಉತ್ತರ ಭಾದ್ರ ನಕ್ಷತ್ರದಲ್ಲೂ ಕೂಡ ಈ ವಾರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಸೂರ್ಯ ಶ್ರವಣ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ಈ ವಾರ. ಮಂಗಳ ಗ್ರಹ ಪುನರ್ವಸು ನಕ್ಷತ್ರ ವಕ್ರಿಯಾಗಿ ಮಿಥುನ ರಾಶಿಯಲ್ಲಿ ಸಂಚಾರ. ಬುಧ ಉತ್ತರಾಭಾದ್ರ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ಸಂಚಾರ. ಗುರು ವಕ್ರಿ ಗುರು ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲಿ ಸಂಚಾರ. ಶುಕ್ರ ಪೂರ್ವಭಾದ್ರ ನಕ್ಷತ್ರದಲ್ಲಿ, ಶನಿ ಪೂರ್ವಭಾದ್ರ ನಕ್ಷತ್ರದಲ್ಲಿ, ರಾಹು ಶುಕ್ರ ಪೂರ್ವಭಾದ್ರ ಉತ್ತರಭಾದ್ರ ನಕ್ಷತ್ರದಲ್ಲಿ, ರಾಹು ಉತ್ತರಭಾದ್ರ ನಕ್ಷತ್ರದಲ್ಲಿ, ಕೇತು ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ ಆಗ್ತಾರೆ. ಇವೆಲ್ಲ ನಕ್ಷತ್ರಗಳು, ಗ್ರಹಗಳು ನಿಮಗೆ ಈ ವಾರದಲ್ಲಿ ಏನು ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಈ ವಾರದಲ್ಲಿ ತುಂಬಾ ಹೈಲೈಟ್ಸ್ ಅಂದ್ರೆ 29/1/2025 ಅವರಾತ್ರಿ ಅಮಾವಾಸ್ಯೆ. ಹಾಗಾದ್ರೆ ಈ ವಾರ ನಿಮ್ಗೆ ಏನೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಒಂದೊಂದೇ ರಾಶಿದು. ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ. ಯಾಕೆಂದ್ರೆ ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲಲ್ಲಿರೋಗೆ ಬೆಳಕನ್ನು ತೋರಿಸುವಂತದೇ ಶಾಸ್ತ್ರ. ವೇದಗಳ ಅಂಗ ಜ್ಯೋತಿಷ್ಯ ಶಾಸ್ತ್ರ. ವೇದಗಳಿಗೆ ಕಣ್ಣು ಜ್ಯೋತಿಷ್ಯ ಶಾಸ್ತ್ರ. ವೇದಕ್ಕೆ ಒಂದು ಅಂಗ ಅಂತೀವಲ್ಲ, ಅದು ಯಾವುದು ಅಂದ್ರೆ ಅದು ಜ್ಯೋತಿಷ್ಯ ಶಾಸ್ತ್ರ. ಅದರಲ್ಲಿ ಕಣ್ಣು. ಹಾಗೆ ಕತ್ಲಲ್ಲಿರ್ತೀವಿ ಮನುಷ್ಯರು, ನಮ್ಗೆ ಏನಾಗುತ್ತೆ ನಾಳೆ ಅಂತ ಗೊತ್ತಿರಲ್ಲ. ಆಗ ಈ ಭವಿಷ್ಯವನ್ನು ತಿಳ್ಕೊಂಡು ಪರಿಹಾರಗಳು ಮಾಡ್ಕೊಂಡಾಗ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ. ಆದ್ರಿಂದ ನೀವೆಲ್ಲರೂ ಕೂಡ ಶೇರ್ ಮಾಡಬೇಕು. ನಾವೆಲ್ಲ ಸನಾತನ ಧರ್ಮ, ಹಿಂದೂ ಧರ್ಮ ಅಂದ್ರೆ ಏನು, ಫೌಂಡೇಶನ್ ಏನು, ಚತುರ್ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಈ ವೇದಗಳಿಗೆ ಅರ್ಥ ಆಗದೆ ಇರೋರಿಗೆ ಉಪನಿಷತ್ತುಗಳಿದೆ. ಇನ್ನೂ ಸುಲಭವಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಭಗವದ್ಗೀತೆ ಇದೆ. ಹಾಗೆ ಅದಕ್ಕೆ ಈ ವಿಡಿಯೋನೆಲ್ಲ ನೀವೆಲ್ಲರೂ ಕೂಡ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂತ, ಈಗ ಒಂದೊಂದೇ ನಕ್ಷತ್ರದ ಫಲ, ಒಂದೊಂದು ನಕ್ಷತ್ರಗಳು, ಗ್ರಹಗಳು ಯಾವ ರೀತಿ ನಿಮಗೆ ಒಂದೊಂದು ರಾಶಿಯವ್ರಿಗೆ ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನೋಂಥ ವಿಚಾರ ತಿಳಿಸ್ತೀನಿ. ಕೆಲವು ಹೇಳ್ತೀರಾ ಗುರುಜಿ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂತವ್ರು ಹಸ್ತ ಸಾಮುದ್ರಿಕಾ ಶಾಸ್ತ್ರ, ಇಂಗ್ಲಿಷ್ ಅಲ್ಲಿ ಪಾಮಿಸ್ಟ್ರಿ ಅಂತ ಹೇಳಲಾಗುತ್ತೆ, ಹಸ್ತ ಸಾಮುದ್ರಿಕಾ ಶಾಸ್ತ್ರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯ ತಿಳ್ಕೋಬಹುದು. ಆಮೇಲೆ ಫೇಸ್ ರೀಡಿಂಗ್ ಅಂದ್ರೆ ಮುಖ ಸಾಮುದ್ರಿಕಾ ಶಾಸ್ತ್ರ, ಮುಖವನ್ನು ನೋಡಿ ತಿಳ್ಕೊಳ್ಳುವಂತ ಭವಿಷ್ಯಕ್ಕೆ ಫೇಸ್ ರೀಡಿಂಗ್ ಅಂತ ಹೇಳಿ ಕರೆಯಲಾಗುತ್ತೆ. ನೋಡೋಣ ಈ ವಾರ ನಿಮ್ಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಯಾರು ಮೇಷರಾಶಿ ಜಾತಕರಿದ್ದೀರಿ ನಿಮಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 27 ಜನವರಿ 2025ರಿಂದ 2ನೇ ತಾರೀಕು ಫೆಬ್ರವರಿ 2025ರ ಮೇಷರಾಶಿ ಭವಿಷ್ಯ. ಮೇಷರಾಶಿಯವರಿಗೆ ಶುಕ್ರ ಸಪ್ತಮಾಧಿಪತಿ ಮತ್ತು ಧನಾಧಿಪತಿಯಾಗಿ ವ್ಯಯ ಸ್ಥಾನದಲ್ಲಿ ಸಂಚಾರ. ಅವಾಗ ನಿಮ್ಗೆಲ್ಲರಿಗೂ ಕೂಡ ಆಶ್ಚರ್ಯ ಇರುತ್ತೆ, ಗುರುಜಿ ಶುಕ್ರ ನಮಗೆ ಸಪ್ತಮಾಧಿಪತಿ, ದ್ವಿತೀಯಾಧಿಪತಿ, ವ್ಯಯ ಸ್ಥಾನದಲ್ಲಿ ಈ ವಾರ ಸಂಚಾರ ಆಗ್ತಿದ್ದಾನೆ, ನಮ್ಮ ಹಣ ಎಲ್ಲ ಕಳ್ಕೊಂತೀವ. ಗೋಚಾರದಲ್ಲಿ ಶುಕ್ರ ವ್ಯಯಸ್ಥಾನ, ದುಸ್ಥಾನ, 12ನೇ ಮನೆಯಲ್ಲಿ ಸಂಚಾರ ಆದ್ರೂ ಕೂಡ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಹೇಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ? ನಿಮ್ಮ ಹಣವನ್ನ ಯಾವುದಕ್ಕೋಸ್ಕರ ಖರ್ಚು ಮಾಡ್ತೀರಿ? ಆಧ್ಯಾತ್ಮಿಕಕ್ಕೋಸ್ಕರ. ನೀವೇನು ಪ್ರಕೃತಿಗೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನೀವೇನು ಕೊಡ್ತಿರೋ ಅದು ವಾಪಸ್ ನಿಮಗೆ ಬೇಕಾದಷ್ಟು ಪ್ರಕೃತಿ ಕೊಡುತ್ತೆ.
ನಿಮ್ಮ ಹಣ ಒಳ್ಳೆ ಕಾರ್ಯಗಳಿಗೆ ನೀವು ಖರ್ಚು ಮಾಡುವಂತಹ ಸಾಧ್ಯತೆಗಳಿದೆ. ನಿಮ್ಮ ಸಂಗಾತಿಗಾಗಿ ಹಣ ಖರ್ಚು ಮಾಡುವ ಸಾಧ್ಯತೆ ಆಗಿದೆ. ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಗಾಗಿ ಹಣವನ್ನ ಖರ್ಚು ಮಾಡ್ತೀರಿ. ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಗಾಗಿ ಹಣವನ್ನ ಖರ್ಚು ಮಾಡಬೇಕಾಗುವಂತ ಪರಿಸ್ಥಿತಿ ಬರ್ಬೋದು. ನಿಮ್ಮ ಉಲ್ಲಾಸ, ಯಾಕಂದ್ರೆ ಹಣ ಇರೋದೇನಕ್ಕೆ? ಅನುಭವಿಸೋದಿಕ್ಕೆ. ಎಷ್ಟೋ ಜನ ಹೇಳ್ತಾರೆ ಏನು ಅನುಭವಿಸ್ಲಿಲ್ಲ, ಎಷ್ಟೋ ಕೋಟಿ ಇತ್ತು ಹಂಗೆ ಹೊರಟೋಗ್ಬಿಟ್ರು ಅಂತಾರೆ. ಆದ್ರೆ ಅನುಭವಿಸ್ಬೇಕಲ್ಲ. ಆ ಅನುಭವಿಸುವಂತಹ ಯೋಗ ಶುಕ್ರ 12ನೇ ಮೇಲೆ ಕೊಡ್ತಾನೆ. ಉಲ್ಲಾಸವನ್ನ ಕೊಡ್ತಾನೆ, ಬೆಡ್ ಕಂಫರ್ಟ್ ಅನ್ನ ಕೊಡ್ತಾನೆ. ಯಾರು ಹಾಸ್ಪಿಟ್ಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆ ಧನಲಾಭ ಉಂಟಾಗುತ್ತೆ. ಸ್ತ್ರೀಯಿಂದ ಸುಖ ಅನ್ನೋದು ಪುರುಷ ಜಾತಕರಿಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಯಾರಿಗೆ? ಮೇಷರಾಶಿ ಜಾತಕರಿಗೆ ಉಂಟಾಗುತ್ತೆ. ಹಣ ಯಾವುದಕ್ಕೋಸ್ಕರ ಖರ್ಚು ಮಾಡ್ತೀರಾ? ಹೆಣ್ಣಿಗಾಗಿ, ಉಲ್ಲಾಸಕ್ಕಾಗಿ, ತನ್ನ ಶರೀರದ ಸುಖ ಮತ್ತೆ ಒಳ್ಳೊಳ್ಳೆ ಬಟ್ಟೆಗಳ ಕಳಕ್ಕೋಸ್ಕರ ಖರ್ಚು ಮಾಡುವಂತ ಸಾಧ್ಯತೆಗಳಿದೆ. ಆದ್ರೆ ಸಪ್ತಮಾಧಿಪತಿ ಮಾರಕನಾಗಿ ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಯಾರೋ ಕೆಲವರು ಮಾತ್ರ ವಿವಾಹ ಜೀವನದಲ್ಲಿ ತೊಂದರೆ ಆಗ್ಬೋದು. ಆತರ ವಿವಾಹ ಜೀವನದಲ್ಲಿ ಆಲ್ರೆಡಿ ತೊಂದರೆ ಅನುಭವಿಸ್ತಾ ಇರೋರು ಜಾತಕ ತೋರಿಸಿದ್ವಿ ಗುರುಜಿ, ನಂಬರ್ ತುಂಬಾ ಚೆನ್ನಾಗಿ ಬಂತು ಸಾಲಾವಳಿ, ಆದ್ರೆ ಸರಿಯಾಗಿ ನಾವ್ ಯಾಕೋ ನಿರ್ಣಯ ಮಾಡಕ್ಕಾಗ್ಲಿಲ್ಲ, ವಿವಾಹ ಜೀವನದಲ್ಲಿ ತುಂಬಾ ತೊಂದರೆಗಳಾಗ್ತಾ ಇದೆ, ಪೊಲೀಸ್ ಸ್ಟೇಷನ್ನು, ಕೋರ್ಟು, ವಿವಾದಗಳು, ದೊಡ್ಡವರೆಲ್ಲ ಕೂಡಿಸಿ ಮಾತಾಡ್ತಾ ಇದ್ದೀವಿ, ಹೊಂದಾಣಿಕೆ ಆಗ್ತಾ ಇಲ್ಲ. ಈ ತರ ಸಮಸ್ಯೆಗಳನ್ನ ಅನುಭವಿಸ್ತಾ ಇರುವಂತವ್ರು ಪತಿ ಪತ್ನಿ ಇಬ್ಬರ ಜಾತಕವನ್ನು ತಗೊಂಡ್ಬಂದು ತೋರಿಸಿ, ವಿವಾಹ ಆಗೋಕ್ಕಿಂತ ಮೊದಲೇ ಇಬ್ಬರ ಜಾತಕವನ್ನು ನೀವು ತೋರಿಸ್ಬೇಕಾಗಿರೋದು ಅನಿವಾರ್ಯ. ಬರೀ ಯಾಕೆ ಅಂದ್ರೆ ನೀವು ಈಗ ಇರುವಂತಹ ಕಾಲ ಕಲಿಯುಗದಲ್ಲಿ ಮತ್ತು ಈಗ ಸ್ತ್ರೀ ಮತ್ತು ಪುರುಷರು ಸಮಾನವಾಗಿ ಕೆಲಸ ಮಾಡೋದ್ರಿಂದ ಬರೀ ಸಾಲಾವಳಿ ನೋಡೋದು ಬೇಕಾಗಲ್ಲ, ಮ್ಯಾಚಿಂಗ್ ಆಫ್ ದ ಹಾರೋಸ್ಕೋಪ್ ನೋಡ್ಬೇಕಾಗುತ್ತೆ. ನಿಮಗೆ ಸಿಗುವಂತಹ ಸಂಗಾತಿ ನಿಮಗೆ ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಂತಾರ ಇಲ್ವಾ, ನಿಮಗೆ ಸಿಗುವಂತಹ ವಧು, ನಿಮ್ಮ ವರ ನಿಮಗೆ ಸಿಗುವಂತಹ ವರನಿಗೆ ಆಯುಷ್ಯು, ಆರೋಗ್ಯ, ಮಕ್ಕಳಾಗ್ತಾರ ಇಲ್ವಾ, ಇವನ್ನೆಲ್ಲ ಮ್ಯಾಚಿಂಗ್ ಇಬ್ಬರು ಜಾತಕವನ್ನು ತೋರಿಸಿದ್ರೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ಇನ್ನು ಯಾವ್ಯಾವ ತರ ಫಲಾನುಫಲ ಪ್ರಾಪ್ತಿಯಾಗುತ್ತೆ? ಧೈರ್ಯ ಹೆಚ್ಚಾಗುತ್ತೆ, ಸ್ಥೈರ್ಯ ಹೆಚ್ಚಾಗುತ್ತೆ, ಮಿಲಿಟರಿ, ಪೊಲೀಸ್ ಮತ್ತೆ ಫೈರ್, ಅಗ್ನಿಶಾಮಕ ದಳ ಇಲ್ಲಿ ಕೆಲಸ ಮಾಡುವಂತವ್ರಿಗೆಲ್ಲ ಅನುಕೂಲ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ಸಾಹಸೇ ಲಕ್ಷ್ಮಿ, ಎಲ್ಲಿ ಧೈರ್ಯ ಇದೆಯೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಗುರುಜಿ, ಹಾಗಾದ್ರೆ ಈ ವಾರದಲ್ಲಿ ಮೇಷರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ ತುಂಬಾ ಟೈಮ್ ಚೆನ್ನಾಗಿರುತ್ತೆ, ಚೆನ್ನಾಗಿರಲ್ಲ. ಸರ್ಕಾರ ಅಧಿಕಾರಿಗಳ ಜೊತೆ ವಿವಾದ ಉಂಟಾಗುತ್ತೆ ಸೋಮವಾರ ಮಂಗಳವಾರ. ಸಾಮಾನ್ಯವಾದ ಅನಾರೋಗ್ಯ, ಏನೋ ಅಷ್ಟು ಸರಿಯಾಗಿಲ್ಲ ಆರೋಗ್ಯ ಅನ್ನುವಂತಹ ಪರಿಸ್ಥಿತಿ ಇರುತ್ತೆ ಸೋಮವಾರ ಮಂಗಳವಾರ ಬಿಟ್ರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 5 ದಿನ ಟೈಮ್ ಚೆನ್ನಾಗಿರುತ್ತೆ. ನೀವು ಮಾಡುವಂತಹ ಎಲ್ಲಿ ಕೆಲಸ ಮಾಡ್ತೀರಿ ಅಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ. ಅದನ್ನ ಸೇವೆಯಲ್ಲಿ ಬಡ್ತಿ ಅಂತೀವಿ. ಆಮೇಲೆ ಅಧಿಕಾರ ಪಡಿತೀರಿ. ವ್ಯಾಪಾರದಲ್ಲೂ ಕೂಡ ಯಶಸ್ವಿ ಆಗ್ತೀರಿ. ಮಧ್ಯ ವ್ಯಾಪಾರಸ್ಥರಿಗೆ ಹೆಚ್ಚು ಧನಲಾಭ ಆಗುತ್ತೆ. ದ್ರವ್ಯ ವ್ಯಾಪಾರಸ್ಥರಿಗೂ ಕೂಡ ಹೆಚ್ಚು ಧನಲಾಭ ಆಗುತ್ತೆ. ಪೆಟ್ರೋಲ್, ಡೀಸೆಲ್, ಆಯಿಲ್ ವ್ಯಾಪಾರಗಳು, ಕಚ್ಚಾ ತೈಲ, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡೋರು, ಇವರೆಲ್ಲರಿಗೂ ಕೂಡ ಒಳ್ಳೆ ಧನಲಾಭ ಆಗುತ್ತೆ. ವಿವಾಹ ಭಾಗ್ಯ, ನಾನು ಅವಾಗ್ಲೇ ಹೇಳಿದೆ ವಿವಾಹ ಭಾಗ್ಯ ಅಂದಾಗ ಗುರುಜಿ ನೀವ್ ಹೇಳಿದ್ರಿ ವಿವಾಹ ಭಾಗ್ಯ ಅಂತ, ನೀವ್ ಹೇಳಿದ್ ಕರೆಕ್ಟ್ ಗುರುಜಿ ಅಂತ ಕಮೆಂಟ್ ಮಾಡ್ತೀರಾ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಅಂತ ಹೇಳ್ತೀರಾ, ಫೋನ್ ಮಾಡ್ತೀರಾ, ಗುರುಜಿ ನೀವ್ ಹೇಳಿದ್ರಿ ನಾನು ವಿವಾಹ ಆಗ್ಬಿಟ್ಟೆ, ನನ್ನ ಕೇಳಲೇ ಇಲ್ಲ, ಈಗ ಬೇಡ, ಪೊಲೀಸ್ ಸ್ಟೇಷನ್ನು, ಕೋರ್ಟು, ವಿವಾದ, ದೊಡ್ಡವ್ರನ್ನ ಕೂರಿಸಿ ಮಾತಾಡ್ತಾ ಇದ್ದೀವಿ, ಹೊಂದಾಣಿಕೆ ಆಗ್ತಾ ಇಲ್ಲ. ಅವಾಗೇನ್ ಮಾಡ್ಬೇಕು? ಇಬ್ಬರ ಜಾತಕ ತೋರಿಸಿ ಯಾವ ಗ್ರಹಗಳು ತೊಂದರೆ ಕೊಡ್ತಾ ಇದೆ, ಯಾಕೆ ಅವಾಗವಾಗ ಗಂಡ ಹೆಂಡತಿ ಅಂದ್ಮೇಲೆ ಸ್ವಲ್ಪ ಕಲಹಗಳಿದ್ದೇ ಇರುತ್ತೆ, ಅದು ಅತಿ ಹೆಚ್ಚಾದಾಗ ನಿಮ್ಮಿಬ್ಬರ ಜಾತಕವನ್ನು ತೋರಿಸಿ ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನೀವು ನನ್ ಕೇಳಿದ್ರೆ ನಾನು ಖಂಡಿತ ತಿಳಿಸ್ಕೊಡ್ತೀನಿ. ಅದಕ್ಕೆ ಇಬ್ಬರ ಜಾತಕವನ್ನು ನೀವು ತೋರಿಸ್ಬೇಕು. ಈಗ ಇವಾಗ ಮೇಷ ರಾಶಿಯವರಿಗೆ ಏನ್ ಪರಿಹಾರ ಮಾಡ್ಕೋಬೇಕು? ಗ್ರಹಗಳ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಪ್ರಾಪ್ತಿ ಆಗ್ಬಾರ್ದು, ನೆಗೆಟಿವ್ ಎಫೆಕ್ಟ್ ಬರಬಾರ್ದು ಅಂದ್ರೆ ಯಾರು ಮೇಷರಾಶಿ ಜಾತಕರಿದ್ದೀರಿ, ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ ವೀರಭದ್ರ ಸ್ವಾಮಿಯ ದರ್ಶನವನ್ನ ಮಾಡಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು
ಮೇಷರಾಶಿ ಜಾತಕರಿಗೆ ಕಡಿಮೆ ಆಗುತ್ತೆ ಅನ್ನುವಂತಹ ವಿಚಾರ. ಇನ್ನು ರಾಶಿ ಚಕ್ರದಲ್ಲಿ ಎರಡನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 27ನೇ ತಾರೀಕು ಜನವರಿ 2025ರಿಂದ 2ನೇ ತಾರೀಕು ಫೆಬ್ರವರಿ 2025ರ ವೃಷಭ ರಾಶಿ ಭವಿಷ್ಯ. ಈಗ ವೃಷಭ ರಾಶಿಯಾಧಿಪತಿಯಾದಂತಹ ಶುಕ್ರ ಲಾಭ ಸ್ಥಾನದಲ್ಲಿ ಸಂಚಾರ. ನೀವು ಈ ವಾರ ಹೇಗಿರ್ತೀರಿ? ತುಂಬಾ ಸೋಷಿಯಲ್ ಬೀಯಿಂಗ್, ಎಲ್ಲಾ ಜೊತೆಗೂ ಸಮಾಜದ ಜನಗಳ ಜೊತೆಗೂ ಬೆರಿತೀರಿ. ಈ ವಾರ ಹೇಗಿರ್ತೀರಿ? ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನ ಪೂರ್ಣ ಮಾಡ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಮಾಡ್ತೀರಿ. ಮತ್ತು ಈ ವಾರದಲ್ಲಿ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುವಂತಹ ಸಾಧ್ಯತೆಗಳಿದೆ. ಶುಕ್ರ 6ನೇ ಮನೆ ಅಧಿಪತಿಯಾಗಿ ಲಾಭ ಸ್ಥಾನದಲ್ಲಿರೋದ್ರಿಂದ ಯಾರು ಸರ್ವಿಸ್ ಓರಿಯೆಂಟೆಡ್ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀರಿ, ಜನಗಳಿಗೆ ಸೇವೆ ಮಾಡುವಂತಹ ಕೆಲಸ ಯಾರು ಮಾಡ್ತಾ ಇದ್ರಿ, ಡಾಕ್ಟರ್ಗಳು ಕೂಡ ಸೇವೆ ಮಾಡ್ತೀರಿ, ಅಡ್ವೊಕೇಟ್ಗಳು ಕೂಡ ಹಾನೆಸ್ಟ್ ಆಗಿರೋರು ಸೇವೆ ಮಾಡ್ತಾರೆ. ಜನ ಸೇವೆ ಮಾಡುವಂತಹ ಯಾರೇ ಆಗಿರ್ಲಿ ಕೂಡ ಅವರಿಗೆ ಸೇವೆ ಮಾಡುವಂತವ್ರಿಗೆ ಒಳ್ಳೆ ಲಾಭ, ಸುಖ, ನಿಮ್ಮ ಇಷ್ಟಾರ್ಥಗಳು ಇವೆಲ್ಲ ಕೂಡ ಈಡೇರುವಂತಹ ಸಾಧ್ಯತೆಗಳಿದೆ. ನೀವು ಅದಕ್ಕೆ ವರ್ಕ್ ಮಾಡ್ತೀರಿ. ಶುಕ್ರ ಎಷ್ಟೇ ಮನೆ ನೋಡ್ತಾನೆ? ಪಂಚಮ ಸ್ಥಾನವನ್ನ ನೋಡ್ತಾನೆ. ಅದು ರಾಹುವಿನ ಜೊತೆಯಲ್ಲಿ ಶುಕ್ರನ ಸಂಚಾರ. ನಿಮ್ಮ ಆಸೆ ಆಕಾಂಕ್ಷೆಗಳು ಜಾಸ್ತಿ ಆಗ್ಬೋದು. ಅನ್ಯ ಜಾತಿ ಅನ್ಯ ಧರ್ಮದವ್ರನ್ನ ನೀವು ಪ್ರೀತಿ ಮಾಡ್ಬೋದು. ಅವರನ್ನೇ ವಿವಾಹ ಆಗಲು ಕೂಡ ಪ್ರಯತ್ನ ಮಾಡುವ ಅವರಿಂದ ಆಸೆಯನ್ನ ಪೂರ್ಣೈಸ್ಕೊಳ್ಳೋಕ್ಕೋಸ್ಕರ ಪ್ರಯತ್ನವನ್ನು ಕೂಡ ನೀವು ಮಾಡಬಹುದು. ನಿಮ್ಮ ಬುದ್ಧಿ, ನಿಮ್ಮ ಜ್ಞಾನ ಹೆಂಗಿರುತ್ತೆ? ಈ ವಾರ ಫಿಲಂ ಇಂಡಸ್ಟ್ರಿ ಕಡೆ ಇರೋರಿಗೆ ತುಂಬಾ ಆಸಕ್ತಿ ಇರುತ್ತೆ, ಡೈರೆಕ್ಷನ್ ಮಾಡೋರಿಗೆ ತುಂಬಾ ಆಸಕ್ತಿ ಇರುತ್ತೆ, ಸೀರಿಯಲ್ ಮಾಡೋರು, ಫ್ಯಾಷನ್ ಶೋ ಅರೇಂಜ್ ಮಾಡೋರು, ಇವರೆಲ್ಲರಿಗೂ ಕೂಡ ಆ ವಿಚಾರದಲ್ಲಿ ತುಂಬಾ ಆಸಕ್ತಿ ಅನ್ನೋದು ಹೆಚ್ಚಾಗುತ್ತೆ. ಬಟ್ಟೆ ವ್ಯಾಪಾರಸ್ಥರಿಗೆ ಹೆಚ್ಚು ಲಾಭ ಆಗುತ್ತೆ. ಅದರಲ್ಲೂ ಕೂಡ ಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ಫ್ಯಾಷನ್ ಆಗಿರುವಂತಹ ಬಟ್ಟೆ ಮಾರಾಟಗಾರರಿಗೆ ಅತಿ ಹೆಚ್ಚು ಲಾಭ, ಮದ್ಯ ವ್ಯಾಪಾರಸ್ಥರಿಗೆ ಅತಿ ಹೆಚ್ಚು ಲಾಭ ಉಂಟಾಗುತ್ತೆ. ವೃಷಭ ರಾಶಿಯವರಿಗೆ ಶುಕ್ರ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಿದ್ದಾನೆ. ಮಂಗಳ ಗ್ರಹ ನಿಮ್ಮ ರಾಶಿಯನ್ನೇ ನೋಡ್ತಾ ಇದ್ದೇನೆ. ಕೋಪ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವ ಪ್ರೀತಿಯನ್ನ ನಾಶ ಮಾಡುತ್ತೆ. ನಾನು ಅನ್ನುವಂಥದ್ದು ನಮ್ಮಲ್ಲಿರುವಂತಹ ವಿನಯವನ್ನ ನಾಶ ಮಾಡುತ್ತೆ. ಅದಕ್ಕೆ ವೃಷಭ ರಾಶಿಯವರು ಈ ಎರಡು ವಿಚಾರದಲ್ಲಿ ಎಚ್ಚರಿಕೆ ಆಗಿರಬೇಕು. ಹಾಗಾದ್ರೆ ವೃಷಭ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನೋದು ನಿಮ್ಮ ಪ್ರಶ್ನೆ. ಹಾಗಾದರೆ ವೃಷಭ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿನ ನೀವು ವಿವಾಹ ಆಗಿದ್ದರೆ ಪತಿ ಪತ್ನಿಯ ಜೊತೆ ವಿವಾದ ಉಂಟಾಗುತ್ತೆ. ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಯ ಜೊತೆ ವಿವಾದ, ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಯ ಜೊತೆ ವಿವಾದ. ಇನ್ನು ಕೆಲವರಿಗೆ ಅಜೀರ್ಣ, ಊಟ ಮಾಡಿ ಸರಿ ಜೀರ್ಣ ಆಗಲ್ಲ, ಅನಾರೋಗ್ಯ, ಕ್ರೂರವಾಗಿ ಒಂದೊಂದ್ಸಲ ವರ್ತಿಸ್ತೀರಿ, ಪ್ರಯಾಣಗಳಲ್ಲಿ ಆಯಾಸ ಆಗುತ್ತೆ, ನಿಮ್ಗೆ ಯಾರೂ ಜೊತೆಗಾರರಿಲ್ಲದೆ ಬೇಸರ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ವೃಷಭ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಇನ್ನು ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲಾ ರೀತಿ ಅನುಕೂಲ ಆಗತ್ತೆ. ಹಾಲು ಹೆಂಗ ಹುಕ್ಕುತ್ತೋ ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಹುಕ್ಕುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಎಲ್ಲಿ ಧೈರ್ಯ ಇದೆಯೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಯಾವುದೋ ಒಬ್ಬ ಬಿಸ್ನೆಸ್ ಮಾಡ್ಬೇಕು, ಏನ್ ಬೇಕು ನಿಮ್ಗೆ? ಧೈರ್ಯ ಬೇಕು. ಧೈರ್ಯೇ ವಸತೆ ಲಕ್ಷ್ಮೀ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ, ಧೈರ್ಯ ಲಕ್ಷ್ಮಿ ನೆಲೆಸ್ತಾಳೆ. ಅಧಿಕಾರ ಪ್ರಾಪ್ತಿಯಾಗುತ್ತೆ. ನೋಡಿ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರಲ್ಲ. ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಾಗುತ್ತೆ. ಎಲ್ಲಾ ರೀತಿ ಅನುಕೂಲ ಉಂಟಾಗುತ್ತೆ ವಾರದ ಕೊನೆ 3 ದಿನ. ಹಾಗೆ ವೃಷಭ ರಾಶಿಯವರು ನೆಗೆಟಿವ್ ಎಫೆಕ್ಟ್ ನಮ್ಗೆ ಪ್ರಾಪ್ತಿಯಾಗಬಾರದು ಅಂದ್ರೆ ಕಾಲರ ಕಾಲ ಯಾರು? ಶಿವ. ಅದಕ್ಕೆ ಶಿವನನ್ನ
ಓಂ ಕಾಲ ಕಾಲಾಯ ನಮಃ. ಕಾಲ ತಿಂದ್ಬಿಡುತ್ತೆ ಮನುಷ್ಯನ, ಆಯುಷ್ಯನ ಕ್ಷೀಣಿಸ್ಬಿಡುತ್ತೆ, ಒಟ್ಟೊಟ್ಟಿಗೆ ಮರಣಗಳು ಉಂಟಾಗುತ್ತೆ. ಅದೆಲ್ಲ ನಾವು ಗೆಲ್ಲಬೇಕಾದ್ರೆ ಈ ಮಂತ್ರ ಜಪ ಮಾಡಿ. ಓಂ ಕಾಲ ಕಾಲಾಯ ನಮಃ, ಓಂ ಕಾಲ ಕಾಲಾಯ ನಮಃ. ಕಾಲರ ಕಾಲ ಮಹಾಕಾಲ ಈಶ್ವರ ನೆನಪು ಮಾಡಿದಾಗ ಯಾವುದು ತೊಂದರೆಗಳು ನಮ್ಗೆ ಆಗಲ್ಲ. ಇನ್ನು ವೃಷಭ ರಾಶಿಯ ಭವಿಷ್ಯ ಆಯಿತು. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ. 27 ಜನವರಿ 2025ರಿಂದ 2 ಫೆಬ್ರವರಿ 2025ರ ಮಿಥುನ ರಾಶಿ ಭವಿಷ್ಯ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಹೇಗಿದೆ? ಶುಕ್ರ ಪಂಚಮಾಧಿಪತಿ, ವ್ಯಯಾಧಿಪತಿ ದಶಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಮಿಥುನ ರಾಶಿಯವ್ರಿಗೆ ಏನ್ ತೊಂದರೆ ಆಗ್ಬೋದು? ಕೆಲಸ ಮಾಡೋ ಜಾಗದಲ್ಲಿ ತೊಂದರೆ ಆಗ್ಬೋದು, ಕೆಲವರಿಗೆ ಡಿ ಪ್ರಮೋಷನ್ ಆಗ್ಬೋದು, ತೊಂದರೆಗಳು ಉಂಟಾಗ್ಬೋದು, ಸ್ತ್ರೀಯಿಂದ ಅಪಮಾನಗಳಾಗ್ಬೋದು, ಅದು ಸ್ತ್ರೀ ಬಾಸ್ ಇದ್ರೆ ತೊಂದರೆಗಳಾಗ್ಬೋದು. ಜಾಗ್ರತೆಯನ್ನ ವಹಿಸಿ ಮಿಥುನ ರಾಶಿ ಜಾತಕರು. ನೀವು ಯಾರನ್ನ ಪ್ರೀತಿ ಮಾಡ್ತಾ ಇದ್ದೀರಾ, ಅವರು ನಿಮ್ ಜೊತೆ ಉದ್ಯೋಗ ಇಬ್ರು ಒಟ್ಟಿಗೆ ಮಾಡ್ತಾ ಇದ್ರೆ ನೀವಿಬ್ಬರಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರ್ಬೋದು. ಫಸ್ಟ್ ಮಗು ಇದ್ರೆ ಮಗು ಜೊತೆಗೆ ಮಕ್ಕಳ ಜೊತೆಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರ್ಬೋದು. ನಿಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತಹ ಫೀಲಿಂಗ್ ನಿಮಗೆ ಬರುವ ಸಾಧ್ಯತೆ ಇದೆ. ಶುಕ್ರ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಜನ್ಮ ರಾಶಿಯಲ್ಲಿ ಮಂಗಳ ಗ್ರಹ ವಕ್ರಿಯಾಗಿ ಸಂಚಾರ ಆಗ್ತಾ ಇರೋದ್ರಿಂದ ದುಡುಕು ಸ್ವಭಾವ ಇರುತ್ತೆ, ಕೋಪ ಹೆಚ್ಚಾಗ್ತಾ ಇರುತ್ತೆ. ಕೋಪ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ನಾನು ಅನ್ನುವಂಥದ್ದು ನಮ್ಮಲ್ಲಿರುವಂತಹ ವಿನಯವನ್ನ ನಾಶ ಮಾಡುತ್ತೆ. ಕೋಪ ಅನ್ನೋದು ನಮ್ಮಲ್ಲಿರುವ ಪ್ರೀತಿಯನ್ನ ನಾಶ ಮಾಡುತ್ತೆ. ಕೋಪ ಮಾಡ್ಕೋಬೇಡಿ. ಅಥವಾ ತಾಯಿಗೆ ಕೋಪ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಅದಕ್ಕೆ ಪ್ರಬಲ ಕರ್ಮ ಸಿದ್ಧಾಂತ ಅಂತ ಹೇಳ್ತೀವಿ. ಕರ್ಮ ಸಿದ್ಧಾಂತ ಅನ್ನೋದು ಬಹಳ ಪವರ್ಫುಲ್. ಆ ಕರ್ಮಗಳಿಗೆ ಫಲವನ್ನ ಕೊಡುವಂತವರು ಗ್ರಹಿ ಅಥವಾ ಗ್ರಹ ಕರ್ಮ ಫಲದಾತ. ನಾವೇನ್ ತಪ್ಪು ಮಾಡ್ತೀವೋ ಅದಕ್ಕೆ ಫಲ ಕೊಡೋರು ಯಾರು? ಗ್ರಹಗಳು. ಅದಕ್ಕೆ ಎಲ್ಲ ಕಡೆ ನಮ್ಮ ಶರೀರದಲ್ಲಿ ಇರುವಂತಹ ಅಂಡಾಂಡ ಮತ್ತು ಪಿಂಡಾಂಡ ಅಂತೀವಿ. ಏನಿದೆ ಹೊರಗಡೆ ಅದೆಲ್ಲ ಒಳಗಡೆ ಇದೆ, ಒಳಗಡೆ ಏನಿದೆಯೋ ಅದೆಲ್ಲ ಹೊರಗಡೆ ಕೂಡ ಇದೆ. ಪಂಚತತ್ವಗಳು ಶರೀರದಲ್ಲಿ ಇಲ್ವಾ? ಹೊರಗಡೆನೂ ಕೂಡ ಪಂಚತತ್ವ ಇಲ್ವಾ? ಈ ಶರೀರ ಯಾವುದರಿಂದ ಆಗಿದೆ? ಪಂಚತತ್ವಗಳಿಂದನೇ ಆಗಿದೆ. ಆದ್ರೆ ನಮ್ಮಲ್ಲಿರುವಂತಹ ಒಂದು ಚೈತನ್ಯ ಶಕ್ತಿ ಆತ್ಮ ಮಾತ್ರ ಈ ಪಂಚತತ್ವಗಳಿಂದ ಸಪರೇಟ್ ಆಗಿದೆ. ಅದಕ್ಕೆ ಮಿಥುನ ರಾಶಿ ಜಾತಕರು ಟೈಮ್ ಚೆನ್ನಾಗಿಲ್ಲದೆ ಇದ್ದಾಗಲೂ ಕೂಡ ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನಾನು ಕೊನೆಗೆ ಹೇಳ್ತೀನಿ. ಆದ್ರೆ ಈ ವಾರದಲ್ಲಿ ನಿಮಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ. ಮಿಥುನ ರಾಶಿಯವರಿಗೆ ಸೋಮವಾರ ಮಂಗಳವಾರ ಟೈಮ್ ತುಂಬಾ ಚೆನ್ನಾಗಿದೆ. ತಾವು ಮಾಡ್ತಿರುವಂತ ವೃತ್ತಿಯಲ್ಲಿ ಪ್ರಮೋಷನ್ ಆಗ್ಬೋದು. ನಿಮಗೆ ಮಾನಸಿಕವಾಗಿ ಸಂತೋಷ ಪ್ರಾಪ್ತಿಯಾಗುತ್ತೆ. ರುಚಿಕರವಾದ ಅಂತ ಆಹಾರವನ್ನ ಪಡಿತೀರಿ. ಅನ್ನಹಿ ಪೂರ್ಣ ಬ್ರಹ್ಮ. ಒಳ್ಳೆ ಊಟ ಮಾಡೋದು, ಸಾತ್ವಿಕ ಆಹಾರ ತಿನ್ನೋದು ನಮ್ಮ ಶರೀರಕ್ಕೆ ತುಂಬಾ ಬಹಳ ಮುಖ್ಯವಾಗಿರುತ್ತೆ. ಇನ್ನು ವಾರದ ಕೊನೆ 5 ದಿನ ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 5 ಡೇಸ್ ನಿಮಗೆ ಟೈಮ್ ಚೆನ್ನಾಗಿರಲ್ಲ. ಯಾವುದೇ ಶುಭ ಕಾರ್ಯಗಳನ್ನ ಆರಂಭಿಸಬೇಡಿ. ಆರಂಭಿಸಿದರೆ ವಿವಾದ ಉಂಟಾಗುವ ಸಾಧ್ಯತೆ ಇದೆ. ಅನಾರೋಗ್ಯ, ಯಾಕಂದ್ರೆ ಹೆಲ್ತ್ ಈಸ್ ವೆಲ್ತ್ ಅಂತೀವಿ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ನಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಟುಕೊಳ್ಳುವಂಥದ್ದು, ಆರೋಗ್ಯವನ್ನ ಚೆನ್ನಾಗಿ ಸಂಪಾದನೆ ಮಾಡಬೇಕು ಅಲ್ವಾ? ಮನುಷ್ಯನ ಜೀವನದಲ್ಲಿ ಹಣ ಇಲ್ಲ ಅಂದ್ರೂ ಕಷ್ಟನೇ, ಹಣ ಇದ್ದು ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೂ ಕಷ್ಟನೇ. ಹೆಲ್ತ್ ಅಂಡ್ ವೆಲ್ತ್ ಎರಡೂ ಇದ್ದಾಗ ಹ್ಯಾಪಿನೆಸ್ ಅನ್ನೋದು ನಮ್ಮ ಜೀವನದಲ್ಲಿ ಸಿಗುತ್ತೆ. ಕೋಪ ಮಾಡ್ಕೋಬೇಡಿ. ಆತಂಕ ಪಡುವಂತಹ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇದೆ. ವಾರದ ಕೊನೆ 5 ದಿನ ನಿಮಗೆ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಡಿಮೆ ಆಗ್ಬೇಕಾದ್ರೆ ಓಂ
ರುದ್ರಾಯ ನಮಃ. ಓಂ ರುದ್ರಾಯ ನಮಃ. ಓಂ ರುದ್ರಾಯ ನಮಃ. ಶಿವನನ್ನ ರುದ್ರ ರೂಪದಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಈ ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕ ಅಥವಾ ರುದ್ರಾಭಿಷೇಕವನ್ನ ಮಾಡಿಸಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಈ ವಾರ ಕಡಿಮೆ ಆಗುತ್ತೆ. ಗ್ರಹಿ ಕರ್ಮ ಫಲದಾತ. ಗ್ರಹಗಳು ನಮ್ಮ ಕರ್ಮಗಳಿಗೆ ಕೊಡುವ ಫಲ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗಿಬಿಡುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಲ್ವಾ? ಈಗ ಮೇಷ ರಾಶಿ ಹೇಳಿದೀನಿ, ವೃಷಭ ಆಯ್ತು, ಮಿಥುನ ಆಯ್ತು. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 27 ಜನವರಿ 2025ರಿಂದ 2 ಫೆಬ್ರವರಿ 2025ರ ಕರ್ಕಾಟಕ ರಾಶಿ ಭವಿಷ್ಯ. ಕರ್ಕಾಟಕ ರಾಶಿ ಜಾತಕರಿಗೆ ಶುಕ್ರ ಲಾಭಾಧಿಪತಿ, ಚತುರ್ಥಾಧಿಪತಿ, ಭಾಗ್ಯಸ್ಥಾನದಲ್ಲಿ ಸಂಚಾರ. ಭಾಗ್ಯ ಅಂದಾಗ ಅದೃಷ್ಟ. ಅದೃಷ್ಟ ಹೇಗ್ ಬರುತ್ತೆ? ನಾವು ಮಾಡುವಂತಹ ಪುಣ್ಯ ಕಾರ್ಯಗಳಿಂದಲೇ ನಮಗೆ ಅದೃಷ್ಟ ಬರುತ್ತೆ. ನಿಮ್ಮ ಅದೃಷ್ಟ ಯಾವುದರಿಂದ ಬರುತ್ತೆ? ತಾಯಿಯಿಂದ ಅಥವಾ ತಂದೆಯಿಂದ, ನೀವು ಮಾಡುವಂತಹ ದೈವ ಆರಾಧನೆಗಳಿಂದ, ಅದರಲ್ಲೂ ಸ್ತ್ರೀ ದೇವತೆ, ಶಕ್ತಿ ದೇವತೆಯನ್ನು ಆರಾಧನೆ ಮಾಡೋದ್ರಿಂದ, ಶುಕ್ರ ರಾಹುವಿನ ಜೊತೆಯಲ್ಲಿರೋದ್ರಿಂದ, ಸರ್ಪ ತಲೆ ಮೇಲಿರುವಂತಹ ಶಕ್ತಿ ದೇವತೆಗಳು, ಗ್ರಾಮ ದೇವತೆಗಳನ್ನ ಪೂಜೆ ಮಾಡೋದ್ರಿಂದನೂ ಕೂಡ ನಿಮ್ಗೆ ಭಾಗ್ಯ ಅನ್ನೋದು ಉಂಟಾಗುತ್ತೆ, ಅದೃಷ್ಟ ಅನ್ನೋದು ಉಂಟಾಗುತ್ತೆ. ಏನ್ ಗುರುಜಿ ಅದೃಷ್ಟ ಅಂದ್ರೆ ಏನು ಅಂತ ಕೆಲವು ಅದೃಷ್ಟ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಮಾತಾಡ್ಬೇಕಾದ್ರೆ ಯಾವಾಗಲೂ ಹೇಳ್ತೀವಿ ಲಕ್ಕಿ, ಲಕ್ಕಿ ಮ್ಯಾನ್, ಲಕ್ಕಿ ವುಮೆನ್ ಅಂತೀವಿ ಅಲ್ವಾ? ಲಕ್ ಅನ್ನೋದು ಹೇಗ್ ಬರುತ್ತೆ? ಎಫರ್ಟ್ ಕಮ್ಮಿ, ಫಲ ಜಾಸ್ತಿ. ಲಕ್ ಇಲ್ದಿರೋರಿಗೆ ಎಫರ್ಟ್ ಜಾಸ್ತಿ ಹಾಕ್ಬೇಕು, ಫಲ ಕಮ್ಮಿ. ಕೆಲವರು ಫಲ ಸಿಗೋದು ಇಲ್ಲ. ಅದಕ್ಕೆ ಲಕ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಆ ಲಕ್ ಆಕ್ಟಿವೇಟ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಶುಕ್ರ 4ನೇ ಮನೆ ಅಧಿಪತಿ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ಮನೆಯಿಂದ ನಿಮಗೆ ಅದೃಷ್ಟ, ತಾಯಿಯಿಂದ ನಿಮಗೆ ಅದೃಷ್ಟ ಅನ್ನೋದು ಬರುತ್ತೆ, ತಂದೆಯಿಂದ ನಿಮಗೆ ಅದೃಷ್ಟ ಅನ್ನೋದು ಪ್ರಾಪ್ತಿಯಾಗುತ್ತೆ. ದೈವ ಕಾರ್ಯಗಳು, ತೀರ್ಥಕ್ಷೇತ್ರಗಳ ದರ್ಶನ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗುತ್ತೆ, ತಾಯಿಗೂ ಕೂಡ ಒಳ್ಳೇದಾಗುತ್ತೆ, ಲಾಭ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಕರ್ಕಾಟಕ ರಾಶಿಯಲ್ಲಿ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನಿಮ್ಗೆ ಪ್ರಶ್ನೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿದೆ. ಹೆಸರು ಪಡಿತೀರಿ, ನೇಮ್, ಖ್ಯಾತಿ ಅಂದ್ರೇನೆ ಫೇಮಸ್ ಪರ್ಸನಾಲಿಟಿ ನಿಮ್ದು ಆಗುತ್ತೆ. ಯಾರಿಗ್ ಬೇಕು? ನನಗೆ ಫೇಮಸ್ ಏನು ಬೇಡ ಗುರುಜಿ, ದುಡ್ಡು ಬಂದ್ರೆ ಸಾಕು. ಕೆಲವರು ಫೇಮಸ್ ಆಗ್ಬಿಟ್ಟು ದುಡ್ಡು ಮಾಡ್ತಾರೆ ಅಲ್ವಾ? ಈಗ ನೀವೆಲ್ಲ ನೋಡಿದಿರ, ದೊಡ್ಡ ದೊಡ್ಡ ಫಿಲಂ ಆಕ್ಟರ್ಗಳು ಇರ್ಬೋದು, ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ಬೋದು, ಅವ್ರನ್ನ ನೋಡಿ, ಅವ್ರ ಅಡ್ವರ್ಟೈಸ್ಮೆಂಟ್ ಮಾಡೋದ್ ನೋಡಿನೇ ಅವ್ರಿಗೆ ಬೇಕಾದಷ್ಟು ದುಡ್ಡು ಬರುತ್ತೆ. ಶಾಂತಿಯುತವಾದ ಗೃಹ ಜೀವನ ನಡೆಸ್ತೀರಿ, ವ್ಯಾಧಿಗಳು ನಿವಾರಣೆ ಆಗುತ್ತೆ, ಶತ್ರುಗಳನ್ನ ನೀವು ಸೋಲಿಸ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಇನ್ನು ಶುಕ್ರವಾರ, ಶನಿವಾರ, ಭಾನುವಾರ ಆಪಾದನೆಗಳು ಬರುವ ಸಾಧ್ಯತೆ ಇದೆ. ಪುರುಷರಾಗಿದ್ದರೆ ಪತ್ನಿ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ ಉಂಟಾಗುವ ಸಾಧ್ಯತೆಗಳಿದೆ. ವಾರದ ಕೊನೆ 3 ದಿನಗಳು ಕರ್ಕಾಟಕ ರಾಶಿ ಜಾತಕರು ಎಚ್ಚರ. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರು ಏನು ಮಂತ್ರ ಜಪ ಮಾಡಬೇಕು? ಓಂ ಶಿವಾಯ ನಮಃ ಪಂಚಾಕ್ಷರಿ ಮಂತ್ರ. ಶಿವನಿಗೆ ಗಂಗಾಜಲದಿಂದ ಅಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕರ್ಕಾಟಕ ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ. 27ನೇ ತಾರೀಕು ಜನವರಿ 2025ರಿಂದ 2 ಫೆಬ್ರವರಿ 2025 ಸಿಂಹ ರಾಶಿ ಭವಿಷ್ಯ. ಸಿಂಹ ರಾಶಿಯವರಿಗೆ ಶುಕ್ರ ತೃತೀಯಾಧಿಪತಿ, ದಶಮಾಧಿಪತಿ, ಅಷ್ಟಮ ಭಾವದಲ್ಲಿ ಸಂಚಾರ. ಶುಕ್ರ
ಸಿಂಹ ರಾಶಿಯವರಿಗೆ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಯಾರಿಂದ ನಿಮಗೆ ಕಷ್ಟ ಬರ್ಬೋದು? ನಿಮ್ಮ ಚಿಕ್ಕ ಸಹೋದರ ಸಹೋದರಿಯರಿಂದ ಕಷ್ಟ ಬರ್ಬೋದು. ಯಂಗರ್ ಸಿಬ್ಲಿಂಗ್ಸ್ ಇಂದ ನಿಮಗೆ ತೊಂದರೆ ಬರ್ಬೋದು. ಸ್ವಲ್ಪ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರ್ಬೇಕು. ನೀವು ಮಾತಾಡುವಂತಹ ಕಮ್ಯುನಿಕೇಶನ್ ಸರಿ ಇಲ್ಲ ಅಂದ್ರೆ ನಿಮಗೆ ಜಾಬ್ ಸಿಗಕ್ಕೆ ತೊಂದರೆ ಆಗ್ಬೋದು. ನಿಮಗೆ ಕಮ್ಯುನಿಕೇಶನ್ ಸ್ಕಿಲ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಅನಿಸ್ಬಹುದು. ನೀವು ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿದ್ರೆ, ಶುಕ್ರ ರಾಹುವಿನ ಜೊತೆಗಿದ್ರೆ ಗುಪ್ತವಾಗಿ ಸಡನ್ ಆಗಿ ಕೆಲಸ ಸಿಗುವಂತಹ ಸಾಧ್ಯತೆಗಳಿದೆ. ಸಡನ್ ಆಗಿ ನೀವು ಅನ್ಕೊಂಡೇ ಇರಲ್ಲ, ಇಲ್ಲ ನಾನು ಸರಿಯಾಗಿ ಕಮ್ಯುನಿಕೇಶನ್ ಮಾಡಿಲ್ಲ, ಈ ಕಂಪ್ನಿನಲ್ಲಿ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ದೆ, ಅವ್ರು ಸಿಗಲ್ಲ ಅನ್ಕೊಂಡಿದ್ದೆ, ಆದ್ರೆ ಸಿಕ್ಬಿಡ್ತು. ಈ ತರ ಆಗುವ ಸಾಧ್ಯತೆಗಳು ಕೂಡ ಇದೆ. ಶುಕ್ರ ದ್ವಿಸ್ವಭಾವ ರಾಶಿಯಲ್ಲಿ ಸಂಚಾರ ಆಗ್ತಾರಿಂದ ಚರ ಸ್ಥಿರ ಎರಡು ಕಡೆ ಇರುತ್ತೆ. ಒಂದು ಚಂಚಲ, ಒಂದು ಸಿಗುವ ಸಾಧ್ಯತೆಗಳಿರುತ್ತೆ, ಇನ್ನೊಂದು ಕಡೆ ಸಿಗದೇ ಇರುವಂತಹ ಸಾಧ್ಯತೆಗಳಿರುತ್ತೆ. ಅದಕ್ಕೆ ನಿಮ್ಮ ಕಮ್ಯುನಿಕೇಶನ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ 3ನೇ ಮನೆ ಅಧಿಪತಿ ಎಂದಾಗ ಕಮ್ಯುನಿಕೇಶನ್ ಅನ್ನ ತೋರಿಸ್ತಾನೆ. ನೀವು ಮಾತಾಡೋದು, ಇಂಟರ್ವ್ಯೂನಲ್ಲಿ ಯಾವ ತರ ಅಟೆಂಡ್ ಮಾಡ್ತೀರಾ ಅನ್ನೋದು ಕೂಡ ಬಹಳ ಮುಖ್ಯ. ಆದ್ರೆ ಶುಕ್ರ ರಾಹು ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಗೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ರೆ ಅಲ್ಲಿಂದ ದುಡ್ಡು ಬಂದ್ಬಿಡುತ್ತೆ. ಗುಪ್ತ ವಿದ್ಯೆಗಳನ್ನ ಕಲಿಯುವ ಸಾಧ್ಯತೆ ಇದೆ. ತೀರ್ಥ ಕ್ಷೇತ್ರಗಳ ದರ್ಶನ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಗೆ ಉಂಟಾಗುತ್ತೆ. ಲಾಂಗ್ ಜರ್ನಿ ಮಾಡ್ತೀರಿ. ಇಂಟರ್ನ್ಯಾಷನಲ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ರೆ ಅದರಲ್ಲಿ ಧನ ಲಾಭ ಆಗ್ಬಿಡುತ್ತೆ. ಕೆಲವರು ಲೈಫ್ ಇನ್ಶೂರೆನ್ಸ್ ಮಾಡ್ಕೊಂಡಿರ್ತೀರಾ, ಟರ್ಮ್ ಇನ್ಶೂರೆನ್ಸ್ ಮಾಡಿರಲ್ಲ, ಬೇರೆ ಇನ್ಕಮ್ ಇನ್ಶೂರೆನ್ಸ್ ಮಾಡಿರ್ತೀರಾ, ಅದರಲ್ಲಿ ಇನ್ಶೂರೆನ್ಸ್ ಇಂದ ನಿಮ್ಗೆ ದುಡ್ಡು ಬಂದ್ಬಿಡ್ಬೋದು. ಇನ್ನ ಪಂಚಮಾಧಿಪತಿ ವಕ್ರಿಯಾಗಿ ಭಾಗ್ಯ ಭಾವನ ನೋಡ್ತಾ ಇರೋದ್ರಿಂದ ಶೇರ್ ಮಾರ್ಕೆಟ್ ಇಂದ ನಿಮಗೆ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳು, ಮ್ಯೂಚುವಲ್ ಫಂಡ್ಗಳಿಂದ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕಂಡು ಬರುತ್ತೆ. ಹಾಗಾದ್ರೆ ಸಿಂಹ ರಾಶಿಯವರಿಗೆ 27ನೇ ತಾರೀಕು ಜನವರಿಯಿಂದ 2 ಫೆಬ್ರವರಿ 2025ರಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ವಿಚಾರ. ಸಿಂಹ ರಾಶಿಯವರಿಗೆ ಸೋಮವಾರ ಮಂಗಳವಾರ ಮಾನಸಿಕವಾಗಿ ಬೇಸರಗಳು, ಧನ ನಷ್ಟ ಉಂಟಾಗುವಂಥದ್ದು. ನೀವು ವಿವಾಹ ಆಗಿದ್ದರೆ, ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಗೆ ಗರ್ಭಪಾತ ಉಂಟಾಗುತ್ತದೆ. ಇನ್ನು ಮಕ್ಕಳಿಗೆ ಅನಾರೋಗ್ಯ ಉಂಟಾಗುತ್ತದೆ. ಪುರುಷ ಜಾತಕರಾಗಿರ್ಲಿ, ಸ್ತ್ರೀ ಜಾತಕರಾಗಿರ್ಲಿ, ಮಕ್ಕಳಿಗೆ ಅನಾರೋಗ್ಯ ಉಂಟಾದ್ರೆ ತಾಯಿ ತಂದೆಗೆ ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಸೋಮವಾರ ಮಂಗಳವಾರ ಬಿಟ್ರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಅಭಿವೃದ್ಧಿ ಆಗುತ್ತೆ. ಗೃಹದಲ್ಲಿ ನಿಮಗೆ ಶಾಂತಿ ವಾತಾವರಣ ನೆಲೆಸುತ್ತೆ. ಹಿರಿಯರಿಂದ ನಿಮಗೆ ಉತ್ತಮ ಹೆಸರು ಅನ್ನೋದು ಪ್ರಾಪ್ತಿಯಾಗುತ್ತೆ. ಫಲದಾಯಕ ಪ್ರಯಾಣಗಳು, ಶಾರ್ಟ್ ಜರ್ನೀಸ್ ಮಾಡ್ಬೋದು, ಲಾಂಗ್ ಜರ್ನೀಸ್ ಮಾಡಕ್ಕೆ ಅದು ನೆಕ್ಸ್ಟ್ ವೀಕ್ ನೀವು ಪ್ಲಾನ್ ಮಾಡ್ಬೋದು. ಇವೆಲ್ಲ ಫಲದಾಯಕವಾಗಿರುತ್ತೆ. ನೀವು ಮಾಡುವಂತಹ ಪ್ರಯಾಣಗಳು ಏನಾಗಿರುತ್ತೆ, ಫಲದಾಯಕವಾಗಿರುತ್ತೆ. ಒಟ್ಟು ಈ ವಾರದಲ್ಲಿ 5 ದಿನ ಸಿಂಹ ರಾಶಿಯವರಿಗೆ ಉತ್ತಮವಾದಂತಹ ಫಲ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗ್ಬೇಕಾದ್ರೆ ಭಗವಂತನನ್ನ ಯಾವಾಗಲೂ ಕೂಡ ಈಶ್ವರ ಶಾಶ್ವತ. ನಾವು ಮನುಷ್ಯರು ಶಾಶ್ವತರಲ್ಲ. ಎಷ್ಟೇ ಕೋಟಿ ದುಡ್ಡಿದ್ರು, ಎಷ್ಟೇ ನಾವು ಸಂಪಾದನೆ ಮಾಡಿದ್ರು ಎಲ್ಲ ಇಲ್ಲೇ ಬಿಟ್ಟು ಹೋಗ್ಲೇಬೇಕು. ಹಾಗಾದ್ರೆ ನಾವು ಏನ್ ತಗೊಂಡು ಹೋಗ್ತೀವಿ, ಏನ್ ತಗೊಂಡ್ಬರ್ತೀವಿ, ಎಲ್ಲ ಲೆಕ್ಕ ಇರೋದು ಆ ಭಗವಂತ ಶಾಶ್ವತ. ಅದಕ್ಕೆ ಈಶ್ವರನನ್ನ ಓಂ ಶಾಶ್ವತಾಯ ನಮಃ, ಓಂ ಶಾಶ್ವತಾಯ ನಮಃ. ನಮ್ಮ ಹಿಂದಿನ ಜನ್ಮನೂ ಈಶ್ವರನ್ ಗೊತ್ತು, ಈ ಜನ್ಮನೂ ಈಶ್ವರನ್ ಗೊತ್ತು, ಮುಂದಿನ ಜನ್ಮನು ನಮ್ದು ಈಶ್ವರನ ಹತ್ರ ಲೆಕ್ಕ ಇದೆ. ಅದಕ್ಕೆ ಶಿವನನ್ನ ಈ ಮಂತ್ರದಿಂದ ನೀವು ಜಪ ಮಾಡಬೇಕು. ಹಾಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಡಿಮೆ ಆಗುತ್ತೆ. ಹಿಂದಿನ ಜನ್ಮದ ಕರ್ಮಗಳು ಕಡಿಮೆ ಆಗುತ್ತೆ. ಓಂ ಶಾಶ್ವತಾಯ ನಮಃ, ಓಂ ಶಾಶ್ವತಾಯ ನಮಃ. ಈ ಮಂತ್ರವನ್ನ ಬೆಳಿಗ್ಗೆ ಮತ್ತು ಸಾಯಂಕಾಲ ಸಿಂಹ ರಾಶಿಯವರು ಜಪ ಮಾಡಿ. ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ 100% ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿ
ಕಾಯ್ತಾ ಇದ್ದೀರಲ್ವಾ ಕನ್ಯಾ ರಾಶಿಯವರು ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ? ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 27ನೇ ತಾರೀಕು ಜನವರಿ 2025ರಿಂದ 2 ಫೆಬ್ರವರಿ 2025ರ ಕನ್ಯಾ ರಾಶಿ ಭವಿಷ್ಯ. ಹಾಗಾದ್ರೆ ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಕನ್ಯಾ ರಾಶಿಯವರಿಗೆ ಶುಕ್ರ ಧನಾಧಿಪತಿ, ಆಮೇಲೆ ಶುಕ್ರ ಭಾಗ್ಯಾಧಿಪತಿ, ಸಪ್ತಮ ಭಾವದಲ್ಲಿ ಸಂಚಾರ. ಕನ್ಯಾ ರಾಶಿಯವರಿಗೆ ಪಾರ್ಟ್ನರ್ಶಿಪ್ ಇಂದ ಧನ ಬರಬೇಕು, ಹಣ ಹೆಚ್ಚಾಗಿ ಉಂಟಾಗಬೇಕು. ಆದ್ರೆ ದ್ವಿತೀಯಾಧಿಪತಿ ಅತಿ ಮಾರಕ, ಸಪ್ತಮಾದಿ ಕೂಡ ಮಾರಕಾಧಿಪತಿ ನಿಮ್ಗೇನೋ ದಶೆ ನಡೀತಾ ಇದ್ರೆ ಬಹಳ ಎಚ್ಚರ, ಆಯುಷ್ಯ ಕಂಟಕ ಆಗುವ ಸಾಧ್ಯತೆ, ಪ್ರಾಣಾಪಾಯಗಳು ಕೂಡ ಉಂಟಾಗಬಹುದು, ಅಥವಾ ಸಂಗಾತಿಯಿಂದ ನಿಮಗೆ ತೊಂದರೆ ಆಗ್ಬೋದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ನಿಮಗೆ ತೊಂದರೆ ಅನುಭವಿಸುವ ಸಾಧ್ಯತೆಗಳಿದೆ. ಹಾಗಾದ್ರೆ ಇದೆಲ್ಲ ತೊಂದರೆಗಳಿಗೆ ಪರಿಹಾರ ಇಲ್ವಾ? ಖಂಡಿತವಾಗ್ಲೂ ಕೊನೆಗೆ ನಾನು ಪರಿಹಾರ ಕೂಡ ತಿಳಿಸ್ತೀನಿ. ಒಂದಕ್ಕಿಂತ ಹೆಚ್ಚು ಸಂಬಂಧಗಳು, ಯಾರೋ ಲವ್ ಮಾಡ್ತೀರಾ, ಅವ್ರನ್ನ ಯಾರೋ ಇನ್ನೊಬ್ರು ಯಾರೋ ಲವ್ ಮಾಡ್ತಿರ್ತಾರೆ, ಅವಾಗ ಗಲಾಟೆಗಳಾಗ್ಬಿಡ್ಬೋದು. ನೀವು ನೋಡ್ತಾ ಇದೀರಲ್ಲ, ಎಲ್ಲ ನ್ಯೂಸ್ ನೋಡ್ತಾ ಇರ್ತೀರಿ, ಒಬ್ಬರನ್ನ 2-3 ಜನ ಪ್ರೀತಿ ಮಾಡಿ ಗಲಾಟೆಗಳಾಗಿ ಪ್ರಾಣಗಳು ಕಳ್ಕೊಳ್ಳುವಂತಹ ತೊಂದರೆ ಸಮಸ್ಯೆಗಳನ್ನೆಲ್ಲ ನಿಮಗೆಲ್ಲ ನ್ಯೂಸ್ಗಳಲ್ಲಿ ಇದೇ ಬರೋದು. ಆಧ್ಯಾತ್ಮಿಕ ವಿಚಾರಗಳು ಬರೋದು ಬಹಳ ಕಡಿಮೆ, ಹೌದಾ ಅಲ್ವಾ? ಅದಕ್ಕೆ ಬಹಳ ಎಚ್ಚರವಾಗಿರ್ಬೇಕು. ಪ್ರೀತಿ ಮಾಡೋರಾಗಿರ್ಲಿ, ತಮ್ಮ ಹಣವನ್ನ ಯಾರಿಗೋಸ್ಕರ ಖರ್ಚು ಮಾಡ್ತೀರಿ? ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೋಸ್ಕರ ಖರ್ಚು ಮಾಡ್ತೀರಿ. ನೀವು ಪುರುಷರಾಗಿದ್ದರೆ ತಮ್ಮ ಪತ್ನಿಗಾಗಿ ಹಣ ಖರ್ಚು ಮಾಡ್ತೀರಿ. ನೀವು ಸ್ತ್ರೀ ಜಾತಕರಾಗಿದ್ರೆ ಪತಿಗಾಗಿ ಹಣವನ್ನ ಖರ್ಚು ಮಾಡಬೇಕಾಗುವಂತಹ ಪರಿಸ್ಥಿತಿ. ಅದು 2ನೇ ಮನೆ ಅಧಿಪತಿ 7ನೇ ಮನೆ ಕೇಂದ್ರ ಸ್ಥಾನದಲ್ಲಿದ್ದಾಗ ಶುಭ ಫಲ ಕೊಡಬೇಕು. ಆದ್ರೆ ಗೋಚಾರದಲ್ಲಿ ಶುಕ್ರ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಶುಭ ಫಲಗಳನ್ನ ಕೊಡಲ್ಲ. ಅನ್ಯ ಜಾತಿ, ಅನ್ಯ ಧರ್ಮ, ಪುರುಷ ಆಗಿರ್ಬೋದು, ಸ್ತ್ರೀಯರಾಗಿದ್ದ ನೀವು ಇಷ್ಟಪಡ್ತಾ ಇದ್ದಲ್ಲಿ ಒಂದ್ಸಲ ನಿಮ್ಮ ಇಬ್ಬರ ಜಾತಕವನ್ನ ನೀವು ನನಗೆ ತೋರಿಸ್ಬೇಕು, ಕನ್ಯಾ ರಾಶಿ ಜಾತಕರು. ಯಾಕಂದ್ರೆ ನಿಮಗೆ ಸಿಗುವಂತಹ ವಧು ನಿಮಗೆ ಹೊಂದ್ಕಂತಾರ ಇಲ್ವಾ, ನಿಮ್ಮ ಫ್ಯಾಮಿಲಿಗೆ ಹೊಂದ್ಕಂತಾರ ಇಲ್ವಾ, ನಿಮಗೆ ಹೊಂದಾಣಿಕೆ ಆಗ್ಲಾದ್ರೆ ಫ್ಯಾಮಿಲಿಗೆ ಹೊಂದಾಣಿಕೆ ಆಗುತ್ತೆ. ನಿಮ್ಗೆ ಸಿಗುವಂತ ವರನಿಗೆ ಆಯುಷ್ಯು ಆರೋಗ್ಯ ಚೆನ್ನಾಗಿದೆಯಾ, ಮಕ್ಕಳಾಗ್ತಾರ ಇಲ್ವಾ, ಬರೀ ಸಂಪತ್ತೊಂದು ನೋಡಿ ವಿವಾಹ ಆಗೋದು ಕೂಡ ತಪ್ಪು. ಕನ್ಯಾ ರಾಶಿಯವರಿಗೆ ಆದ್ರೆ ಮನುಷ್ಯನಿಗೆ ಸಂಪತ್ತು ಮುಖ್ಯ, ಅದ್ರ ಜೊತೆಗೆ ಆರೋಗ್ಯನೂ ಮುಖ್ಯ. ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ ಇಂಪಾರ್ಟೆಂಟ್. ಕನ್ಯಾ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ವಾಹನಗಳಿಂದ ತೊಂದರೆ ಆಗುವ ಸಾಧ್ಯತೆ ಇದೆ, ಎಚ್ಚರ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ, ಎಚ್ಚರ. ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ ಆಗ್ಬೋದು. ಕನ್ಯಾ ರಾಶಿಯವರ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ನೀವು ಕೆಳಗೆ ಬೀಳುವ ಭಯ ಉಂಟಾಗುತ್ತದೆ. ನಿದ್ರಾಭಂಗ, ಮಲಗಿರ್ತೀರಿ, ಯಾರೋ ಫೋನ್ ಮಾಡಿ ಏನೋ ಒಂದು ವಾರ್ತೆ ನಿಮ್ಮ ಕಿವಿಯಲ್ಲಿ ಕೊಟ್ಟಾಗ ಏನಾಗುತ್ತೆ, ನಿಮ್ಗೆ ನಿದ್ದೆ ಹೊರಟೋಗುತ್ತೆ. ಅದಕ್ಕೆ ಫೋನ್ನ ಗುರುಜಿ ನಾನು ಸ್ವಿಚ್ ಆಫ್ ಮಾಡ್ಬೇಕು ಅನ್ಕೊಂಡೆ, ಅದು ಹೆಂಗ್ ಸ್ವಿಚ್ ಆನ್ ಆಗಿತ್ತು, ಯಾರೋ ಒಂದ್ಸಲ ತಿಂದ್ರು, ನಿದ್ದೆನೆ ಹೊರಟೋಯ್ತು. ಇನ್ನು ವಾರದ ಕೊನೆ 3 ದಿನ ಟೈಮ್ ಚೆನ್ನಾಗಿರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ ಶತ್ರುಗಳನ್ನ ನಿರ್ಮೂಲನೆಗೊಳಿಸ್ತೀರಿ, ಧನಲಾಭ ಉಂಟಾಗುತ್ತೆ, ವ್ಯಾಧಿಗಳು ಕೂಡ ನಿವಾರಣೆ ಆಗುತ್ತೆ ಕನ್ಯಾ ರಾಶಿ ಜಾತಕರಿಗೆ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರಿಗೆ ಗ್ರಹಗಳ ನೆಗೆಟಿವ್ ಎಫೆಕ್ಟ್ ನಿಮಗೆ ಉಂಟಾಗಬಾರದು ಅಂದಾಗ ಕನ್ಯಾ ರಾಶಿ ಜಾತಕರು ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮ ಓಂ ಪರಮಾತ್ಮನೇ ನಮಃ ಅಲ್ವಾ, ಭಗವಂತನ ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಬಂಧುಶ್ಚ, ನೀನೇ ತಾಯಿ, ನೀನೇ ತಂದೆ, ನೀನೇ ಬಂಧು ಅಂತೀವಿ. ನಿಜವಾದ ತಂದೆ ತಾಯಿ, ಶರೀರದ ತಂದೆ ತಾಯಿ ಬೇರೆ ಇರ್ಬೋದು, ಆದ್ರೆ ನಮ್ಮ ಜನ್ಮ ಜನ್ಮಕ್ಕೂ ನಮ್ಮನ್ನ ಕಾಪಾಡುವಂತವನು ಆ ಶಿವ. ಅದಕ್ಕೆ ಆ ಶಿವನನ್ನ ನೀವು ಓಂ ಪರಮಾತ್ಮನೇ ನಮಃ, ನಾವೆಲ್ಲ ಆತ್ಮ ರೂಪದಲ್ಲಿ ಪರಮಾತ್ಮ ನೆನಪು ಮಾಡಿದಾಗ
ಪರಮಾತ್ಮನ ಶಕ್ತಿ ನಮಗೆ ಪ್ರಾಪ್ತಿಯಾಗುತ್ತೆ. ಪರಮ ಅಂದಾಗ ಶ್ರೇಷ್ಠ, ಸುಪ್ರೀಂ, ಆ ಭಗವಂತನ ನೆನಪು ಮಾಡಬೇಕು. ನೀನೇ ಎಲ್ಲ ಅನ್ನುವಂತಹ ಮನೋಭಾವ ನಮ್ಗಿರ್ಬೇಕು. ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿ, 7ನೇ ರಾಶಿ ತುಲಾ ರಾಶಿ ಅಲ್ವಾ? ತುಲಾ ರಾಶಿಯವ್ರು ಏನ್ ಮಾಡ್ತಾ ಇದ್ದೀರಿ? ಕಾಯ್ತಾ ಇದ್ದೀರಾ ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಕೇಳೋಣ ಅಂತ. ತುಲಾ ರಾಶಿ ಜಾತಕರಿಗೆ 27 ಜನವರಿ 2025ರಿಂದ 2 ಫೆಬ್ರವರಿ 2025ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ನೋಡೋಣ ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ. ತುಲಾ ರಾಶಿಯ ಅಧಿಪತಿ ಶುಕ್ರ 6ನೇ ಮನೆಯಲ್ಲಿ ಸಂಚಾರ. ಮಕರ ರಾಶಿಯಿಂದ ಕುಂಭ ರಾಶಿಯಿಂದ 28 ಜನವರಿ 2025 ಮೀನ ರಾಶಿಗೆ ಸಂಚಾರ. ಶುಕ್ರ ಗೋಚಾರದಲ್ಲಿ 6ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಏನಾಗ್ಬೋದು? ಹೆಲ್ತ್ ಇಶ್ಯೂಸ್ ಆಗ್ಬೋದು. ಋಣ ರೋಗಾದಿ ದಾರಿದ್ರ್ಯ ಪಾಪಕ್ಷುದ ಭಯ ಶೋಕ ಮನಸ್ತಾಪ ನಶ್ಯಂತು ಅಂತೀವಿ. ಋಣ ರೋಗ ದಾರಿದ್ರ್ಯಗಳು ನಮ್ಮ ಹತ್ರ ಬರಲೇಬಾರದು ಅಂತೀವಿ. ಶುಕ್ರ 6ನೇ ಮನೆ ಸಂಚಾರ, ನಿಮ್ಮ ಜನ್ಮ ರಾಶ್ಯಾಧಿಪತಿ ಶುಕ್ರ 6ನೇ ಮನೆ ಸಂಚಾರ ಉಚ್ಚ ಕ್ಷೇತ್ರಕ್ಕೆ ಹೋಗ್ತಾರಲ್ಲ, ಕೆಟ್ಟದಾಗತ್ತಾ? ಒಳ್ಳೊಳ್ಳೆ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆದ್ರೂ ಕೂಡ ಕೆಟ್ಟದೇ ಅಲ್ವಾ? ಅನಾರೋಗ್ಯ ಉಂಟಾದಾಗ ಕೆಲವರು ಒಳ್ಳೆ ಇನ್ಸೂರೆನ್ಸ್ ಇದೆ ಅಂತ ದೊಡ್ಡ ಹಾಸ್ಪಿಟಲ್ ಹೋದಾಗ ಅಲ್ಲೂ ಅದು ಸುಖ ಅನ್ಸುತ್ತಾ? ಒಂದು ರೀತಿಯಲ್ಲಿ ತೊಂದರೆನೆ. ಸ್ತ್ರೀಯಿಂದ ಶತ್ರುತ್ವ ಉಂಟಾಗ್ಬೋದು. ನೀವು ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡ್ತಾ ಇದ್ರೆ ಯಾರಾದ್ರೂ ಸ್ತ್ರೀಯರ ಜೊತೆಗೆ ಕೆಲಸಗಳು ಇರುತ್ತೆ ಒಟ್ಟೊಟ್ಟಿಗೆ, ಕಾನೂನನ್ನ ದುರುಪಯೋಗ ಮಾಡ್ಕೋಬಹುದು. ಅದನ್ನ ಸದುಪಯೋಗ ಮಾಡ್ಕೊಂಡ್ರೆ ಪರವಾಗಿಲ್ಲ. ಅವಾಗ ಏನಾಗುತ್ತೆ, ಅಧಿಕಾರಿಗಳಿಗೆ ಅಧಿಕಾರವನ್ನ ಕಳ್ಕೋಬೇಕಾಗುವಂತ ಪರಿಸ್ಥಿತಿ ಉಂಟಾಗ್ಬೋದು. ಅದಕ್ಕೆ ತುಲಾ ರಾಶಿ ಜಾತಕರು ಎಚ್ಚರ. ಶುಕ್ರ 6ನೇ ಮನೆ, ಶನಿ ಮಹಾತ್ಮ ಸಪ್ತಮ ಭಾವವನ್ನು ನೋಡೋದ್ರಿಂದ ವಿವಾಹ ಜೀವನದಲ್ಲಿ ತುಂಬಾ ಏರುಪೇರುಗಳು, ನಿಮ್ಮ ಸಂಗಾತಿಯ ಜೊತೆ ಕಲಹಗಳು, ಈ ತರ ವಿವಾಹ ಜೀವನದಲ್ಲಿ ಸದಾ ಕಲಹ ಇದ್ರೆ ಏನು ಗೋಸ್ಕರ ಮದುವೆ ಆದ್ರಿ ಅನ್ನೋ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನೀವು ಮದುವೆ ಆಗೋಕ್ಕಿಂತ ಮೊದಲು ನಿಮ್ಮ ಮನಸ್ಸು ಕನಸು ಏನಿತ್ತು? ಮದುವೆ ಆದ್ಮೇಲೆ ಬರೀ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಯಾಕೆ ನಿಮ್ಮ ಜೀವನ ಈ ತರ ಆಗಿದೆ? ಅದಕ್ಕೆ ನಿಮ್ಮಿಬ್ಬರ ಜಾತಕವನ್ನ ತೋರಿಸಿ. ಇನ್ನೂ ಕೆಲವರು ಅತಿರೇಕ ಆಗೋಗಿರುತ್ತೆ, ವಿವಾದಗಳು, ಸದಾ ವಿವಾದಗಳು. ಇನ್ನು ಕೆಲವರು ಅವರೊಂದ್ ಕಡೆ ಇವ್ರೊಂದ್ ಕಡೆ, ಬೀಗರ ಮನೆಗೆ ಹೋಗ್ಬಿಟ್ಟಿದ್ದಾರೆ, ವಧು ಇಲ್ಲ, ಹೆಂಡತಿ ಇಲ್ಲ, ಈ ತರ ಸಮಸ್ಯೆಗಳು. ಹೊಂದಾಣಿಕೆ ಆಗಲ್ಲ. ಪೊಲೀಸ್ ಸ್ಟೇಷನ್, ಕೋರ್ಟು, ಗಲಾಟೆಗಳು, ಈ ತರ ಎಲ್ಲ ವಿವಾದಗಳು, ಕೋರ್ಟು ಕೇಸು ಇದ್ದಾಗ ಆ ತರ ಸಮಸ್ಯೆ ಅನುಭವಿಸ್ತಾ ಇರೋರು ಏನು ಪರಿಹಾರ ಅನ್ನೋದಕ್ಕೆ ಇಬ್ಬರ ಜಾತಕವನ್ನ ತೋರಿಸಿದಾಗ ಏನು ಪರಿಹಾರ ಮಾಡ್ಕೋಬೇಕು, ಏನು ಶಾಪಗಳಿದೆ, ಯಾವ ಗ್ರಹಗಳು ನಿಮ್ಗೆ ತೊಂದರೆ ಕೊಡ್ತಾ ಇದೆ, ಪ್ರಾರಬ್ಧ ಕರ್ಮಗಳೇನು ಅನ್ನೋದನ್ನ ನೋಡ್ಬೋದು. ಆದ್ರೆ ವಿವಾಹ ಆಗೋಕ್ಕಿಂತ ಮೊದಲೇ ತೋರಿಸೋದು ಇನ್ನು ಬಹಳ ಬುದ್ಧಿವಂತಿಕೆಯ ಲಕ್ಷಣ. ಹಾಗಾದ್ರೆ ತುಲಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ತುಲಾ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ತುಂಬಾ ಟೈಮ್ ಚೆನ್ನಾಗಿದೆ. ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ, ಹೆಸರುವಾಸಿ ಆಗ್ತೀರಿ, ಧನ ಲಾಭ ಉಂಟಾಗುತ್ತೆ. ಧನಮೂಲಂ ಇದಂ ಜಗತ್, ಈ ಜಗತ್ತಲ್ಲಿ ಹಣನೇ ಬಹಳ ಪ್ರಾಮುಖ್ಯತೆ ಆಗಿರೋದ್ರಿಂದ ಹಣ ಇಲ್ಲದೆ ಏನು ನಡೆಯಲ್ಲ ಅಲ್ವಾ? ವಿ ಆರ್ ಡಿಪೆಂಡ್ ಅಪಾನ್ ಮನಿ ಅಲ್ವಾ? ನಾವೆಲ್ಲ ಏನಾಗಿದ್ದೀವಿ? ಹಣಕ್ಕೋಸ್ಕರ. ಹಣ ಇಲ್ಲದೆ ಜೀವನವಿಲ್ಲ, ಎಕ್ಸ್ಚೇಂಜ್ ಸಿಸ್ಟಮ್ ಇಲ್ಲ. ಅದಕ್ಕೆ ಧನದ ವಿಚಾರ ಹೇಳಲೇಬೇಕು. ಧನ ಪ್ರಾಪ್ತಿಯಾಗುತ್ತೆ. ಹತ್ತಿರ ಪ್ರಯಾಣಗಳು ಮಾಡೋದ್ರಿಂದ ಲಾಭ, ಶಾರ್ಟ್ ಮಾರ್ಕೆಟಿಂಗ್ ಮಾಡೋರ್ಗೂ ಕೂಡ ಲಾಭ. ಆದ್ರೆ ವಾರದ ಕೊನೆ 5 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಇನ್ನ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ದಿನ ಭಯ ಭಯ. ಭಯಮೇವಸ್ತಿ ಶತ್ರುಹು. ಭಯ ಅನ್ನೋದೇ ನಮ್ಮ ಜೀವನದಲ್ಲಿ ಶತ್ರು. ಯಾವಾಗಲೂ ಕೂಡ ಧೈರ್ಯವಾಗಿರ್ಬೇಕು. ಸತ್ಯಂ ಶಿವಂ ಸುಂದರಂ, ಪರಮಾತ್ಮ ಸತ್ಯ. ನಾವು ಸತ್ಯವಾಗಿರ್ಬೇಕು. ಅವಾಗ ಯಾಕೆ ಹೆದರ್ಕೋಬೇಕು?
ಧನ ನಷ್ಟ ಉಂಟಾಗ್ಬೋದು, ಮಾನಸಿಕ ಹಿಂಸೆಗಳು ಉಂಟಾಗ್ಬೋದು, ತಾವು ಮಾಡುವಂತ ಪ್ರಯತ್ನಗಳಲ್ಲಿ ಸೋಲು ಉಂಟಾಗ್ಬೋದು, ತಾವು ಮಲಗಿದ್ರೆ ನಿದ್ದೆ ಬರದೆ ನಿದ್ರಾಭಂಗ ಉಂಟಾಗ್ಬೋದು, ಬೆಳಿಗ್ಗೆ ಬೇಗ ಎಚ್ಚರ ಆಗ್ಬಿಡ್ಬೋದು, ಅಥವಾ ರಾತ್ರಿ ಎಷ್ಟೊತ್ತಾದ್ರೂ ನಿದ್ದೆ ಬರದೇ ಇರ್ಬೋದು, ಅಥವಾ ಯಾರೋ ಒಂದು ಫೋನಲ್ಲಿ ಏನೋ ಒಂದು ವಿಷಯ ಹೇಳಿದ ತಕ್ಷಣ ನಿದ್ದೆನೇ ಹೊರಟೋಗ್ಬಿಡ್ಬೋದು. ಇದರ ನಿದ್ರಾಭಂಗ ಅನೇಕ ಸಮಸ್ಯೆಗಳು ಅನುಭವಿಸಬಹುದು. ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಎಚ್ಚರ. ತುಲಾ ರಾಶಿ ಜಾತಕರು. ಹಾಗಾದ್ರೆ ತುಲಾ ರಾಶಿ ಜಾತಕರು ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗ್ಬೇಕು ಅಂದ್ರೆ ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ. ಮೃತ್ಯುವಿನ ಮೇಲೂ ಕೂಡ ನಿಮ್ಗೆ ಜಯ ಪ್ರಾಪ್ತಿಯಾಗ್ಬಿಡುತ್ತೆ. ಮೃತ್ಯುಂಜಯ ಹೋಮ, ಮೃತ್ಯುಂಜಯ ಜಪ ನೀವು ಮಾಡೋದ್ರಿಂದ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ತುಲಾ ರಾಶಿ ಜಾತಕರಿಗೆ ಕಡಿಮೆ ಆಗುತ್ತೆ. 100%. ನೀವು ಈಶ್ವರನ ಮೇಲೆ ಭರವಸೆ ಅನ್ನೋದನ್ನ ಇಡೋದನ್ನ ಯಾರು ಕೂಡ ಮರಿಬಾರದು. ಇನ್ನು ರಾಶಿ ಚಕ್ರದಲ್ಲಿ ಅಷ್ಟಮ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ. ನಿಮ್ಮೆಲ್ಲರಿಗೂ ಕೂಡ 27 ಜನವರಿ 2025ರಿಂದ 2 ಫೆಬ್ರವರಿ 2025ರ ವೃಶ್ಚಿಕ ರಾಶಿ ಭವಿಷ್ಯ. ಈಗ ವೃಶ್ಚಿಕ ರಾಶಿಗೆ ಶುಕ್ರ ಎಷ್ಟನೇ ಮನೆಯಾಧಿಪತಿ? ಸಪ್ತಮಾಧಿಪತಿ, ವ್ಯಯಾಧಿಪತಿ. ಪಂಚಮ ಭಾವದಲ್ಲಿ ರಾಹುವಿನ ಜೊತೆಗೆ ಸಂಪರ್ಕ ಉಂಟಾಗುತ್ತೆ. 28/1/2025 ಶುಕ್ರ ರಾಹುವಿನ ಜೊತೆಗೆ ಪಂಚಮ ಭಾವ. ಲವ್ ಲೈಫ್ ತುಂಬಾ ಲಕ್ಸುರಿಯಸ್ ಆಗಿರ್ಬೇಕು. ಕೆಲವರಂತೂ ಒಬ್ಬೊಬ್ಬರನ್ನ ಒಬ್ಬರೇ ಲವ್ ಮಾಡಲ್ಲ, 3 ಜನ 3 ಜನ ಸ್ತ್ರೀಯರಿರ್ಬೋದು, ಪುರುಷರಿರ್ಬೋದು, ಲವ್ ಮೇಂಟೈನ್ ಮಾಡ್ಕೊಂಡು ಹೋಗೋದು. ಆಮೇಲೆ ಅವ್ರಿಗೆ ಹರ್ಟ್ ಆಗುತ್ತೆ ಅಲ್ವಾ. ಯಾರೋ ಒಬ್ಬರನ್ನ ಮಾತ್ರ ನಿಜವಾದ ಪ್ರೀತಿಯನ್ನ ತೋರಿಸೋದು, ಮತ್ತೆ ಮೋಸ ಮಾಡೋದು, ಈ ತರ ಮಾಡಬಾರದು. ಯಾವಾಗ್ಲೂ ಕೂಡ ಇನ್ನೊಬ್ಬರ ಮನಸ್ಸನ್ನ ನೋಯಿಸಬಾರದು. ಮನಸ ವಾಚ ಕರ್ಮಣ ಯಾರಿಗೂ ಕೂಡ ದುಃಖವನ್ನ ನೀವು ಕೊಡಬಾರದು. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರಿಗೆ ತುಂಬಾ ಕ್ರಿಯೇಟಿವ್ ಮೈಂಡ್ ಇರುತ್ತೆ, ಬುದ್ಧಿ ಚೆನ್ನಾಗಿ ವರ್ಕ್ ಆಗುತ್ತೆ. ಇವಾಗ ಶೇರ್ ಮಾರ್ಕೆಟ್ ಅಲ್ಲಿ ಡೌನ್ ಡೌನ್ ಅಂತ ಬರ್ತಾ ಇದೆ ಅಲ್ವಾ. ಇನ್ನು ಎಷ್ಟು ಬೀಳ್ಬಹುದು? ನಿಫ್ಟಿ 50 10 to 12% ಕರೆಕ್ಷನ್ ಆಗೋಗಿದೆ, ಡೌನ್ ಆಗಿದೆ. ಇವಾಗ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಬೇಡವಾ ಅನ್ನೋಂಥ ಬುದ್ಧಿಶಕ್ತಿ ನಿಮ್ಗೆ ಚೆನ್ನಾಗೂ ಕೊಡುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹ್ಯೂಜ್ ಮನಿ ಬರುತ್ತೆ. ಲಾಟ್ರಿಯಿಂದ ದುಡ್ಡು ಬರ್ಬೋದು. ಕರ್ನಾಟಕದಲ್ಲಂತೂ ಲಾಟ್ರಿ ಇಲ್ಲ, ಬೇರೆ ಕರ್ನಾಟಕದ ಬಾರ್ಡರ್ ಅಂತ ಕೇರಳ ಅಂತ ಕಡೆ ಎಲ್ಲ ಇದೆ. ಕ್ಯಾಸಿನೋ, ಹಾರ್ಸ್ ರೈಡಿಂಗ್, ಜೂಜಾಟ, ಇದರಿಂದನೂ ಕೂಡ ದುಡ್ಡು ಬರುವಂತಹ, ಹಣ ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ನೀವು ಯಾರನ್ನ ವಿವಾಹ ಆಗಿದ್ದೀರಿ ಅವ್ರ ಮೇಲೆ ನಿಮ್ಗೆ ಅತಿ ಹೆಚ್ಚು ಪ್ರೀತಿ ಉಂಟಾಗ್ಬೋದು, ಅಥವಾ ನೀವು ಯಾರನ್ನ ಪ್ರೀತಿಸಿದ್ದೀರಿ ಅವ್ರನ್ನೇ ವಿವಾಹ ಆಗ್ಬೇಕು ಅಂತಲೂ ಕೂಡ ಸಂಕಲ್ಪ ನಿಮ್ಗೆ ಪ್ರಾಪ್ತಿಯ ಉಂಟಾಗುವಂತಹ ಸಾಧ್ಯತೆ ಇದೆ. ಒಳ ಮನಸ್ಸಿನಲ್ಲಿ ಅವ್ರನ್ನೇ ಆಗ್ಬೇಕು ಅನ್ನುವಂತಹ ಬಯಕೆ ಉಂಟಾಗುವ ಸಾಧ್ಯತೆ ಇದೆ. ಹಾಗೆ ವೃಶ್ಚಿಕ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ವೃಶ್ಚಿಕ ರಾಶಿಯವರಿಗೆ ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಶತ್ರುಗಳಿಂದ ಅಪಮಾನ ಆಗ್ಬೋದು, ಗೌರವ ನಷ್ಟ ಆಗ್ಬೋದು, ಧನ ನಷ್ಟನೂ ಕೂಡ ಆಗ್ಬೋದು. ಅದಕ್ಕೆ ಧನ ಸರಿಯಾಗಿ ಇಟ್ಕೋಬೇಕು. ಸೋಮವಾರ, ಮಂಗಳವಾರ ಬಿಟ್ರೆ ಇನ್ನು ಬುಧವಾರ, ಗುರುವಾರ ಹೆಸರುವಾಸಿ ಆಗ್ತೀರಿ, ಧನ ಲಾಭ ಉಂಟಾಗತ್ತೆ, ನೆಮ್ಮದಿಯ ಜೀವನವನ್ನು ನಡೆಸ್ತೀರಿ. ಧೈರ್ಯ ವಸತೆ ಲಕ್ಷ್ಮೀ. ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರುತ್ತೆ. ಇನ್ನು ಶುಕ್ರವಾರ, ಶನಿವಾರ, ಭಾನುವಾರ ಮತ್ತೆ ಟೈಮ್ ಚೆನ್ನಾಗಿರಲ್ಲ. ಸ್ಥಿರವಿರಲ್ಲ ಮನಸ್ಸು, ಎದೆಯಲ್ಲಿ ತೊಂದರೆ ಆಗುವಂಥದ್ದು, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ. ಈ ವಾರದಲ್ಲಿ ಒಟ್ಟು 5 ದಿನ ಎಚ್ಚರ, ಸೋಮವಾರ, ಮಂಗಳವಾರ. ಇನ್ನು ವಾರದ ಕೊನೆಯ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು, ನಾವು ಒಳ್ಳೇದಾಗ್ಬೇಕು ಅಂದ್ರೆ ಏನ್ ಪರಿಹಾರ ಮಾಡ್ಕೋಬೇಕು ಅನ್ನುವಂತಹ ವಿಚಾರವನ್ನ ತಿಳಿಸ್ತೀನಿ. ವೃಶ್ಚಿಕ ರಾಶಿಯವರು ಓಂ
ವಿಶ್ವೇಶ್ವರಾಯ ನಮಃ. ಕಾಶಿ ವಿಶ್ವನಾಥ ವಿಶ್ವೇಶ್ವರ ಅಲ್ವಾ? ಇಡೀ ವಿಶ್ವವನ್ನೇ ಕಂಟ್ರೋಲ್ ಮಾಡೋರು ಯಾರು ಇದಾರ? ಒಂದೊಂದು ಕಂಟ್ರಿನ ಕಂಟ್ರೋಲ್ ಮಾಡ್ಬೋದು. ಈಗ ಡೊನಾಲ್ಡ್ ಟ್ರಂಪ್ USA ಕಂಟ್ರೋಲ್ ಮಾಡ್ಬೋದು, ನರೇಂದ್ರ ಮೋದಿ ಭಾರತವನ್ನ ಕಂಟ್ರೋಲ್ ಮಾಡ್ಬೋದು. ಇಡೀ ವರ್ಲ್ಡ್ ಹಿಸ್ಟ್ರಿನಲ್ಲಿ ಯಾರ ನೋಡಿದೀರಾ? ಇಡೀ ವರ್ಲ್ಡ್ ನ ಕಂಟ್ರೋಲ್ ಮಾಡಿರೋ ಯಾರು ಒಬ್ಬ ರಾಜ ಇದಾನ? ಯಾರ ಕೈಲೂ ಆಗಿಲ್ಲ. ಯಾಕೆಂದ್ರೆ ಇದೆಲ್ಲ ಕೂಡ ಶಾಶ್ವತ ಅಲ್ಲ, ತಾತ್ಕಾಲಿಕ. 4 ವರ್ಷ 5 ವರ್ಷ ಆಡಳಿತ ನಡೆಸ್ಬೋದು ಅಷ್ಟೇ, ಅಡ್ಮಿನಿಸ್ಟ್ರೇಷನ್ ನಡೆಸ್ಬೋದು. ಯಾವಾಗಲೂ ಕೂಡ ಇಡೀ ವಿಶ್ವ ಕಂಟ್ರೋಲ್ ಇರೋದು ಯಾರ ಕೈಲಿ? ಆ ಶಿವ ವಿಶ್ವೇಶ್ವರ. ಅದಕ್ಕೆ ಎಲ್ಲರೂ ಕೂಡ ಓಂ ವಿಶ್ವೇಶ್ವರಾಯ ನಮಃ, ಓಂ ವಿಶ್ವೇಶ್ವರಾಯ ನಮಃ ಅಂತೇಳಿ ಶಿವನ ಮಂತ್ರ ಜಪ ಮಾಡಿ. ಖಂಡಿತ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಗ್ರಹಿ ಕರ್ಮ ಫಲದಾತಃ ಪ್ರಬಲ ಕರ್ಮ ಸಿದ್ಧಾಂತ. ಕರ್ಮ ಸಿದ್ಧಾಂತ ಬಹಳ ಪ್ರಬಲವಾಗಿದೆ. ಆ ಗ್ರಹಗಳು ನಮಗೆ ಬರುವಂತಹ ನೆಗೆಟಿವ್ ಎಫೆಕ್ಟ್ ಗ್ರಹಗಳಿಂದ ಬರುತ್ತೆ. ಅದು ಕಡಿಮೆ ಆಗ್ಬೇಕು ಅಂದ್ರೆ ನಾನು ಹೇಳಿದಂತಹ ಮಂತ್ರವನ್ನ ಜಪ ಮಾಡ್ತಾ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ವೃಶ್ಚಿಕ ರಾಶಿಯವರಿಗೆ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರು ಕಾಯ್ತಾ ಇದ್ದೀರಲ್ಲ, ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ. ಧನಸ್ಸು ರಾಶಿಯವರಿಗೆ 27/1/2025ರಿಂದ 2 ಫೆಬ್ರವರಿ 2025 ಧನುರ್ರಾಶಿ ಭವಿಷ್ಯ. ಧನುರ್ರಾಶಿಯವರಿಗೆ ಶುಕ್ರ 6ನೇ ಮನೆ ಅಧಿಪತಿ, ಲಾಭಾಧಿಪತಿಯಾಗಿ ಚತುರ್ಥ ಭಾವ ರಾಹುವಿನ ಜೊತೆ ಯುಕ್ತಿಯಾಗಿರೋದ್ರಿಂದ ಧನುಸ್ಸು ರಾಶಿಯವರಿಗೆ ಸ್ವಂತ ಮನೆ, ಸ್ವಂತ ವಾಹನ, ಕೆಲವರು ದೊಡ್ಡ ವಾಹನದಲ್ಲಿ ಓಡಾಡ್ಬೋದು, ಇಲ್ಲ ಕೊಂಡ್ಕೋಬಹುದು. ಈ ಕಾರ್ ತಗೋಬೇಕು ಅಂದ್ರೆ ಬಹಳ ದೊಡ್ಡ ಕಾರ್ ಅಂದ್ರೆ ಇನೋವಾ ಕ್ರಿಸ್ಟಾ ಅಂತೀವಿ, ಇನೋವಾ ಹೈಬ್ರಿಡ್ ಅಂತ ಬಂದಿದೆ. ಹಾಗೆ ದೊಡ್ಡ ದೊಡ್ಡ ವಾಹನಗಳಲ್ಲಿ ಓಡಾಡ್ಬೋದು. ದೊಡ್ಡ ದೊಡ್ಡ ವಾಹನ ಅಗಲ ಉದ್ದ ಎಲ್ಲ ಇರಬೇಕು. ದೊಡ್ಡ ದೊಡ್ಡ ಬಸ್ ಆಗಿರ್ಬೋದು, ಲಾರಿ ಆಗಿರ್ಬೋದು, ದೊಡ್ಡ ದೊಡ್ಡ ವಾಹನ ಅಥವಾ ದೊಡ್ಡ ದೊಡ್ಡ ಮನೆ ಅಲ್ಲಿ ಇರಬೇಕು ಅನ್ನುವಂಥ ಮನಸ್ಸು, ಅಥವಾ ಕೊಂಡ್ಕೊಳ್ಳುವಂಥದ್ದು, ದೊಡ್ಡ ದೊಡ್ಡ ಭೂಮಿಯನ್ನ ಕೊಂಡ್ಕೊಳ್ಳುವಂತಹ ಯೋಗ ಉಂಟಾಗುತ್ತೆ. ಯಾರಿಗೆ? ಶುಕ್ರ ಮಹಾದಶೆ, ರಾಹು ಭುಕ್ತಿ ಅಥವಾ ರಾಹು ದಶೆ, ಶುಕ್ರ ಭುಕ್ತಿ ಈ ತರ ನಡೀತಾ ಇದ್ರೆ ಮಾತ್ರ. ಅದು ಶುಕ್ರ ಬೇರೆ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸುಖ ಅನ್ನೋದು ಯಾವ್ದ್ರಿಂದ ಪ್ರಾಪ್ತಿಯಾಗುತ್ತೆ? ಪ್ರಾಪಂಚಿಕ ಸುಖ. ಪ್ರಪಂಚದಲ್ಲಿ 2 ತರ ಸುಖ ಇದೆ. ಒಂದು ಪ್ರಾಪಂಚಿಕ ಸುಖ, ಅದನ್ನ ಲೌಕಿಕ ಸುಖ ಅಂತ ಕರೀತಾರೆ. ಇನ್ನೊಂದು ಆಧ್ಯಾತ್ಮಿಕ ಸುಖ, ಅದನ್ನ ಅಲೌಕಿಕ ಸುಖ ಅಂತ ಕರೀಲಾಗುತ್ತೆ. ಆ ಆಧ್ಯಾತ್ಮಿಕ ಸುಖ ಅನ್ನೋದು ಈ ಕಾರು ಮನೆ ಇದರಿಂದ ಸಿಗಲ್ಲ. ಆ ಆಧ್ಯಾತ್ಮಿಕ ಸುಖ ಅನ್ನೋದು ನಿಮ್ಮ ಇನ್ನರ್ ವರ್ಲ್ಡ್, ನಿಮ್ಮನ್ನ ನೀವು ಯಾರು ಅಂತ ಅರ್ಥ ಮಾಡ್ಕೊಂಡು ಆ ಶಿವನ ನೆನಪು ಮಾಡಿದಾಗ ನಿಮಗೆ ಆತ್ಮಾನಂದ ಅನ್ನೋದು ಆಗತ್ತೆ. ಹಾಗಾದ್ರೆ ಧನುಸು ರಾಶಿಯವರಿಗೆ ಶುಕ್ರ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ರಾಹುವಿನ ಸಂಬಂಧ ಉಂಟಾಗ್ತಾ ಇದೆ. ಮನೆಗಳಿಂದ ಜಾಸ್ತಿ ಅಡ್ವಾನ್ಸ್ ಸಿಗ್ಬೋದು, ಬಾಡಿಗೆ ಜಾಸ್ತಿ ನಿಮಗೆ ಪ್ರಾಪ್ತಿ ಆಗ್ಬೋದು. ಕಾರ್ ರೆಂಟಲ್ ಕಳಿಸಿರ್ತೀರಾ, ಬಸ್ ರೆಂಟಲ್ ಕಳಿಸಿರ್ತೀರಾ, ಕೆಲವರು ವಿಮಾನಗಳು ಹೆಲಿಕಾಪ್ಟರ್ಗಳೆಲ್ಲ ಇಟ್ಕೊಂಡಿರ್ತೀರಾ. ಅದೆಲ್ಲದ್ರಿಂದನೂ ಕೂಡ ನಿಮಗೆ ಹೆಚ್ಚು ಧನಲಾಭ ಆಗುವ ಸಾಧ್ಯತೆಗಳಿದೆ ಧನಸ್ಸು ರಾಶಿ ಜಾತಕರಿಗೆ. ಧನಸ್ಸು ರಾಶಿ ಜಾತಕರಿಗೆ ಸೂರ್ಯ ಮತ್ತು ಬುಧ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾರಿಂದ ಹೈ ಕಮಾಂಡಿಂಗ್ ಅನ್ನೋದು ನಿಮ್ಮ ವಾಯ್ಸಲ್ಲಿ ಇರುತ್ತೆ. ರಾಜ ಗಾಂಭೀರ್ಯ ಅನ್ನೋದು ನಿಮಗೆ ಈ ವಾರದಲ್ಲಿ ಇರುತ್ತೆ. ಹಾಗಾದ್ರೆ ಧನಸ್ಸು ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ನಿಮ್ಗೆಲ್ಲೋದ್ರೂ ಅಲ್ಲಿ ಸನ್ಮಾನಗಳು ಗೌರವಗಳು ಪ್ರಾಪ್ತಿಯಾಗುತ್ತೆ, ಒಡವೆಗಳು ಸಿಗುತ್ತೆ, ಕಾಣಿಕೆಗಳು ಸಿಗುತ್ತೆ, ಎಲ್ಲಾ ರೀತಿಯ ಅನುಕೂಲಗಳು ಉಂಟಾಗುತ್ತೆ ಸೋಮವಾರ ಮಂಗಳವಾರ. ಇನ್ನು ಬುಧವಾರ ಗುರುವಾರ ಟೈಮ್ ಚೆನ್ನಾಗಿರಲ್ಲ. ಗೌರವ ನಷ್ಟ ಉಂಟಾಗ್ಬೋದು, ಧನ ನಷ್ಟ ಉಂಟಾಗ್ಬೋದು, ಕುಟುಂಬದಲ್ಲಿ ದುಃಖ ಉಂಟಾಗುವ ಸಾಧ್ಯತೆಗಳಿವೆ. ಮತ್ತೆ ವಾರದ ಕೊನೆ 3 ದಿನ ಮತ್ತೆ ಟೈಮ್ ಚೆನ್ನಾಗಿರುತ್ತೆ. ಧೈರ್ಯವೇ ವಸತೆ ಲಕ್ಷ್ಮಿ, ಧೈರ್ಯಂ ಸರ್ವರ್ಥ ಸಾಧನಂ. ಎಲ್ಲಿ ಧೈರ್ಯ ಇದೆಯೋ ಎಲ್ಲವನ್ನ ಸಾಧಿಸಬಹುದು. ಯಾರತ್ರ ಧೈರ್ಯ ಇದೆಯೋ ಅವರು ಬಿಸ್ನೆಸ್ ಮಾಡ್ತಾರೆ, ಧನಲಕ್ಷ್ಮಿ ಧೈರ್ಯಲಕ್ಷ್ಮಿ ಅವ್ರ ಹತ್ರ ಇರುತ್ತೆ, ಧನಲಾಭ ಆಗುತ್ತೆ.
ತಾವು ಮಾಡುವಂತ ಪ್ರಯಾಣಗಳಲ್ಲಿ ಲಾಭ ಆಗುತ್ತೆ. ಈ ವಾರದಲ್ಲಿ ಒಟ್ಟು 5 ದಿನ ಶುಭ. ಸೋಮವಾರ, ಮಂಗಳವಾರ, ಮತ್ತೆ ಶುಕ್ರವಾರ, ಶನಿವಾರ, ಭಾನುವಾರ, ಬುಧವಾರ, ಗುರುವಾರ ಧನಸ್ಸು ರಾಶಿ ಜಾತಕರು ಜಾಗ್ರತೆಯನ್ನ ವಹಿಸಿ ಅಂತ ಹೇಳ್ತಾ, ಹಾಗಾದ್ರೆ ಧನಸ್ಸು ರಾಶಿ ಜಾತಕರು ಈ ವಾರ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕಾದ್ರೆ ನಿಜವಾದ ಜಗದ್ಗುರು ಯಾರು? ಶಿವ. ಅದಕ್ಕೆ ಎಲ್ಲಾ ಗುರುಗಳಿಗಿಂತ ದೊಡ್ಡ ಗುರು ಜಗದ್ಗುರು. ಅದಕ್ಕೆ ಓಂ ಜಗದ್ಗುರುವೇ ನಮಃ, ಓಂ ಜಗದ್ಗುರುವೇ ನಮಃ, ಓಂ ಜಗದ್ಗುರುವೇ ನಮಃ ಅನ್ನುವಂತ ಮಂತ್ರವನ್ನ ಶಿವನ ನೆನಪು ಮಾಡಿ, ಶಿವನ ಅಭಿಷೇಕವನ್ನ ಮಾಡಿಸಿ, ಪಂಚಾಮೃತ ಅಭಿಷೇಕ ಮಾಡಿ ಮಂತ್ರವನ್ನ ಜಪ ಮಾಡಿ. ಯಾರು ಎಷ್ಟೇ ದೊಡ್ಡ ಗುರುಗಳಿದ್ರು ಕೂಡ ಗುರುಗಳಿಗಿಂತ ಗುರು ಈಶ್ವರ. ಶಿವನ ನೆನಪು ಮಾಡದೇ ಇರೋದು ಯಾರನ್ನ ಗುರುಗಳಿದಾರ ಅಲ್ವಾ? ಅದಕ್ಕೆ ಗುರುಗಳಿಗಿಂತ ಗುರು ಶಿವನನ್ನ ನೆನಪು ಮಾಡಿ. ಇನ್ನ ಕಾಯ್ತಾ ಇದ್ದಾರೆ ಮಕರ ರಾಶಿಯವರು. ಮಕರ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 27 ಜನವರಿ 2025ರಿಂದ 2 ಫೆಬ್ರವರಿ 2025ರ ವಾರ ಭವಿಷ್ಯ ಕಾರ್ಯಕ್ರಮ. ಈ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಮಕರ ರಾಶಿಯವರಿಗೆ ಹಾರ್ದಿಕ ಸ್ವಾಗತ. ನಿಮಗೆ ಶುಕ್ರ ಯೋಗಕಾರಕ, ಪಂಚಮಾಧಿಪತಿ ಮತ್ತು ದಶಮಾಧಿಪತಿ, ಕೇಂದ್ರ ಮತ್ತು ತ್ರಿಕೋನಾಧಿಪತಿಯಾಗಿ ಶುಕ್ರ 3ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಯಾರ್ಯಾರು ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಒಳ್ಳೆ ಧನಲಾಭ ಮಾಡ್ತೀರಿ, ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಮಕರ ರಾಶಿಯವರು ಒಳ್ಳೆ ಧನಲಾಭ ಉಂಟಾಗುತ್ತೆ. ಯಾರು ಫಾರಿನ್ ಕಂಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಅದು MNC ಕಂಪನಿಗಳಲ್ಲಿ, ಮಲ್ಟಿ ನ್ಯಾಷನಲ್ ಕಂಪನೀಸ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಅತಿ ಹೆಚ್ಚು ಲಾಭವನ್ನ ನೀವು ಪಡಿತೀರಿ. ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡಿರೋರ್ಗೂ ಕೂಡ ಶುಕ್ರ ಪಂಚಮಾಧಿಪತಿ ಧೈರ್ಯ ಮಾಡಿ ಹೂಡಿರೋರ್ಗೂ ಕೂಡ ಹೂಡಿಕೆದಾರರಿಗೆ, ಲಾಂಗ್ ಟರ್ಮ್ ಹೂಡಿಕೆದಾರರಿಗೆ ಹಣ ಪ್ರಾಪ್ತಿಯಾಗುತ್ತೆ. ಕೆಲವರು ಕರೆಕ್ಟ್ ಟೈಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ ಲಾಭ ಮಾಡ್ಕೊಳ್ಳುವಂತವ್ರು, ಅದು ಕರೆಕ್ಟ್ ಟೈಮ್ಗೆ ನೀವು ಎಂಟ್ರಿ ಮತ್ತೆ ಎಕ್ಸಿಸ್ಟ್ ಆಗಿರೋರಿಗೆ ನಿಮಗೂ ಕೂಡ ಶೇರ್ ಮಾರ್ಕೆಟ್ ಇಂದ ಮಕರ ರಾಶಿ ಜಾತಕರಿಗೆ ಧನಲಾಭ ಉಂಟಾಗುವ ಸಾಧ್ಯತೆ ಇದೆ. ನಿಮ್ಮ ಚಿಕ್ಕ ಸಹೋದರಿ ಸಹೋದರ ಯಾರೇ ಆಗ್ಲಿ, ಯಂಗರ್ ಸಿಬ್ಲಿಂಗ್ಸ್ ಇಂದ ಅನುಕೂಲ ಆಗುತ್ತೆ. ಇನ್ನು ಟೆಲಿಫೋನ್ ಇಂಡಸ್ಟ್ರಿಗಳಿರ್ಬೋದು, ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಿರ್ಬೋದು, ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಂತ ಸಾಫ್ಟ್ವೇರ್ ಕಂಪನಿಗಳಲ್ಲಿ, ಪೋಸ್ಟ್ ಆಫೀಸು, ಟೆಲಿಗ್ರಾಮ್, ಕೊರಿಯರ್ ಈ ತರ ಎಲ್ಲೇ ಕೆಲಸ ಮಾಡ್ತಾ ಇದ್ರು ನಿಮ್ಗೆ ಬಹಳ ಅನುಕೂಲ, ಲಾಭ ಅನ್ನೋದು ತಂದುಕೊಡುತ್ತೆ ಮಕರ ರಾಶಿ ಜಾತಕರಿಗೆ. ಹಾಗಾದ್ರೆ ಮಕರ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತಂದಾಗ, ಮಕರ ರಾಶಿಯವರಿಗೆ ಸೋಮವಾರ, ಮಂಗಳವಾರ ಓಡಾಟ ಜಾಸ್ತಿ. ಓಡಾಟದಿಂದ ಏನಾಗುತ್ತೆ? ಆಯಾಸ. ಪ್ರಯಾಣ ಮಾಡ್ತೀರಿ, ಪ್ರಯಾಣ ಮಾಡಿದ್ರು ಏನು ಲಾಭ ಇರಲ್ಲ, ಬರೀ ಖರ್ಚು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಒಳ್ಳೊಳ್ಳೆ ಸ್ನೇಹಿತರನ್ನ ಸಂಧಿಸ್ತೀರಿ, ಉನ್ನತವಾದ ಅಂತಸ್ತು ಪ್ರಾಪ್ತಿಯಾಗುತ್ತೆ, ಧನಲಾಭ ಕೂಡ ಉಂಟಾಗುತ್ತೆ ಮಕರ ರಾಶಿಯವರಿಗೆ. ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಶತ್ರುಗಳಿಂದ ತೊಂದರೆ ಉಂಟಾಗುವಂಥದ್ದು. ಮತ್ತೆ ದುಃಖಕ್ಕೆ ಕಾರಕ ಗ್ರಹ ಯಾರು? ಶನಿ. ದುಃಖ ದೀನೇಶಾತ್ಮಜ ಅಂತೀವಿ. ದುಃಖ ಅತಿ ಹೆಚ್ಚು ಉಂಟಾಗಕ್ಕೆ ಶನಿ ಮಹಾತ್ಮನೇ ಕಾರಣ. ಅದಕ್ಕೆ ದುಃಖದಿಂದ ನಾವು ದೂರ ಆಗ್ಬೇಕು ಅಂದ್ರೆ ಶಿವನ ನೆನಪು ಬಹಳ ಮುಖ್ಯ. ಹಾಗಾದ್ರೆ ಮಕರ ರಾಶಿಯವರಿಗೆ ಈ ವಾರ ಒಟ್ಟು 5 ದಿನ ಎಚ್ಚರ. ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಬುಧವಾರ, ಗುರುವಾರ ಮಕರ ರಾಶಿಯವರಿಗೆ ಟೈಮ್ ಚೆನ್ನಾಗಿರುತ್ತೆ. ಹಾಗಾದ್ರೆ ಮಕರ ರಾಶಿ ಜಾತಕರು ಈ ವಾರ ನೀವು ಏನು ಮಂತ್ರ ಜಪ ಮಾಡಬೇಕು ಅಂದಾಗ, ಓಂ ಪರಮೇಶ್ವರಾಯ ನಮಃ. ಪರಮೇಶ್ವರ, ಪರಮಾತ್ಮ, ಶಿವ ನಮ್ಮೆಲ್ಲರ ತಂದೆ ಭಗವಂತ. ಅದಕ್ಕೆ ಓಂ ಪರಮೇಶ್ವರಾಯ ನಮಃ ಅಂತ ಜಪ ಮಾಡಿ. ಮಕರ ರಾಶಿ ಜಾತಕರು ವಿಭೂತಿಯಿಂದ ಪೂಜೆ ಮಾಡಿ. ಖಂಡಿತ ಮಕರ ರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನ ಕಾಯ್ತಾ ಇರೋರು ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 27 ಜನವರಿ 2025ರಿಂದ
2 ಫೆಬ್ರವರಿ 2025 ಕುಂಭರಾಶಿ ಭವಿಷ್ಯ. ಶುಕ್ರ 28 ಜನವರಿ 2025 ಕುಂಭರಾಶಿಯಿಂದ ಮೀನರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಶನಿ ಮಹಾತ್ಮ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ. ಹಾಗಾದ್ರೆ ನೀವು ಮಾತಾಡುವಂತಹ ಮಾತಿನಿಂದ ಅಪಾರವಾದ ಧನ ಸಂಪತ್ತು, ನಿಮ್ಮ ಸಂಗೀತ ಪಾಂಡಿತ್ಯದಿಂದ ಅತಿ ಹೆಚ್ಚು ಲಾಭ, ಭಾಷಣಗಾರರಿಗೆ ಅತಿ ಹೆಚ್ಚು ಲಾಭ, ವ್ಯಾಪಾರಸ್ಥರಿಗೆ ತಾವು ಮಾತಾಡುವಂತಹ ಮಾತಿನಿಂದ ಧನ ಲಾಭ. ಆದ್ರೆ ಸುಳ್ಳು ಜಾಸ್ತಿ ಹೇಳ್ಬೇಡಿ ವ್ಯಾಪಾರಸ್ಥರು, ಅಥವಾ ವ್ಯಾಪಾರದಲ್ಲಿ ಸ್ವಲ್ಪ ಸುಳ್ಳು ಹೇಳಲೇಬೇಕು, ಆದ್ರೆ ಅತಿ ಹೆಚ್ಚಾಗಿ ಹೇಳ್ಬಾರ್ದು. ಶುಕ್ರ ರಾಹು ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಕುಂಭರಾಶಿಯವರಿಗೆ ಚತುರ್ಥಾಧಿಪತಿ ಭಾಗ್ಯಾಧಿಪತಿಯಾಗಿರೋದ್ರಿಂದ ನಿಮಗೆ ಶುಕ್ರ ತಾಯಿಯಿಂದ ಧನ ಲಾಭ, ಮನೆ ಬಾಡಿಗೆಗಳಿಂದ ಧನ ಲಾಭ, ತಂದೆಯಿಂದ ನಿಮಗೆ ಧನ ಲಾಭ, ಕುಟುಂಬದಲ್ಲಿ ಸ್ತ್ರೀಯರಿಂದ ನಿಮಗೆ ಅನುಕೂಲ, ಹಣ ಜಾಸ್ತಿ ನಿಮಗೆ ಬರುವ ಸಾಧ್ಯತೆಗಳು. ಧನಮೂಲಂ ಇದಂ ಜಗತಿ, ಜಗತ್ತಲ್ಲಿ ಹಣ ಬಹಳ ಮುಖ್ಯ. ಹಣ ಇಲ್ಲದೆ ನೀವು ವಿಡಿಯೋ ನೋಡಕ್ಕೂ ಆಗಲ್ಲ, ನಾನು ವಿಡಿಯೋ ಮಾಡಕ್ಕೂ ಆಗಲ್ಲ. ಅದಕ್ಕೆ ಎಲ್ಲದಕ್ಕೂ ಧನ ಬೇಕು. ಅದಕ್ಕೆ ಧನ ಅತಿ ಹೆಚ್ಚು ಕುಂಭರಾಶಿಯವರಿಗೆ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ. ಹಾಗಾದ್ರೆ ಗುರುಜಿ ನಿಮ್ಮ ಮಾತು ಕೂಡ ಆಕರ್ಷಣೆಯಾಗಿರುತ್ತೆ. ಹಾಗಾದ್ರೆ ಕುಂಭರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನಿಮ್ದೇನ ಪ್ರಶ್ನೆ ಇದ್ರೆ, ಕುಂಭರಾಶಿಯವರಿಗೆ ಸೋಮವಾರ ಮಂಗಳವಾರ ಟೈಮ್ ಸೂಪರ್ ಆಗಿದೆ. ನಿಮಗೆ ಅಧಿಕಾರ ಪ್ರಾಪ್ತಿಯಾಗುತ್ತೆ, ಗೌರವಗಳು ಪ್ರಾಪ್ತಿಯಾಗುತ್ತೆ, ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಉಕ್ಕುತ್ತೆ. ಹಾಲು ಉಕ್ಕಿಸ್ತೀವಲ್ಲ ಹಾಗೆ ಸಂತೋಷ ಉಕ್ಕುತ್ತೆ. ಎಲ್ಲದಕ್ಕಿಂತ ಮುಖ್ಯ ಸಂತೋಷ, ಶಾಂತಿ ಅಲ್ವಾ, ಧೈರ್ಯ ಹೆಚ್ಚಾಗುತ್ತೆ ಸೋಮವಾರ ಮಂಗಳವಾರ. ಇನ್ನು ಬುಧವಾರ ಗುರುವಾರ ಅನಾರೋಗ್ಯ, ಅದಕ್ಕೆ ಹೆಲ್ತ್ ಬಗ್ಗೆ ಗಮನ ಕೊಡಿ. ಹೆಲ್ತ್ ಈಸ್ ವೆಲ್ತ್, ಆರೋಗ್ಯಂ ಪರಮಂ ಭಾಗ್ಯಂ, ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದು, ಅದನ್ನ ಸಂಪಾದನೆ ಮಾಡೋದೇ ಬಹಳ ಮುಖ್ಯ. ಓಡಾಟ ಹೆಚ್ಚಾಗುವ ಸಾಧ್ಯತೆಗಳಿದೆ. ಮತ್ತೆ ವಾರದ ಕೊನೆ 3 ದಿನ ಮತ್ತೆ ಟೈಮ್ ಚೆನ್ನಾಗಾಗ್ಬಿಡುತ್ತೆ. ಶುಕ್ರವಾರ ಶನಿವಾರ ಭಾನುವಾರ. ಶುಕ್ರವಾರ ಶನಿವಾರ ಭಾನುವಾರ ಏನಾದ್ರು ಒಡವೆಗಳನ್ನ ಕೊಂಡ್ಕೋಬಹುದು ನೀವು. ಉತ್ತಮ ಸೌಕರ್ಯಗಳು, ಸಮಯಕ್ಕೆ ಸರಿಯಾಗಿ ಸೌಕರ್ಯಗಳು ಸಿಕ್ಕಿದ್ರೆ ಬಹಳ ಇಂಪಾರ್ಟೆಂಟ್. ಎಲ್ಲೋ ಹೋಗ್ತೀವಿ, ವಸತಿ ಸಿಕ್ಕಿಲ್ಲ ಅಂದ್ರೂ ಕಷ್ಟ, ಬಟ್ಟೆ ಸಿಕ್ಕಿಲ್ಲ ಅಂದ್ರೂ ಕಷ್ಟ, ಅದರಲ್ಲೂ ಊಟ ಸಿಕ್ಕಿಲ್ಲ ಅಂದ್ರೆ ಕಷ್ಟ. ಆದ್ರೆ ನಿಮ್ಗೆಲ್ಲಾ ಉತ್ತಮ ಸೌಕರ್ಯಗಳು ಸಿಗುತ್ತೆ. ಮಾನಸಿಕವಾಗಿ ಎಲ್ಲದಕ್ಕಿಂತ ಮುಖ್ಯ ಏನಿರ್ಬೇಕು, ಮನಸ್ಸು ನೆಮ್ಮದಿಯಾಗಿರ್ಬೇಕು. ಆ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಹಂಗಂದ್ರೆ ಕುಂಭರಾಶಿಯವರಿಗೆ 7.5 ಇಲ್ವಾ? 7.5 ನಡೀತಾ ಇದೆ. ಆದ್ರೂ ಕೂಡ ಗೋಚಾರದಲ್ಲಿ ಕೆಲವು ಗ್ರಹಗಳು ನಮಗೆ ಶುಭ ಫಲಗಳನ್ನ ಕೊಡ್ತಾರೆ. ಹಾಗಾದ್ರೆ ಕುಂಭರಾಶಿಯವರಿಗೆ ಈ ವಾರ ಒಟ್ಟು 5 ದಿನ ಶುಭ. ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ. ಬುಧವಾರ ಗುರುವಾರ ಸ್ವಲ್ಪ ಕುಂಭರಾಶಿ ಜಾತಕರು ಎಚ್ಚರ. ಹಾಗಾದ್ರೆ ಕುಂಭರಾಶಿ ಜಾತಕರಿಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕು ಅಂದ್ರೆ ಯಾವ ಮಂತ್ರವನ್ನ ಜಪ ಮಾಡಬೇಕು? ಈ ಮಂತ್ರ ಜಪ ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ದೇವರ ದೇವ ಯಾರು? ಮಹಾದೇವ ಈಶ್ವರ. ಅದಕ್ಕೆ ಎಲ್ಲರೂ ಕೂಡ ಓಂ ಮಹಾದೇವಾಯ ನಮಃ, ಓಂ ಮಹಾದೇವಾಯ ನಮಃ. ಕರ್ಮ ಹಿ ಪ್ರಬಲ ಕರ್ಮ ಸಿದ್ಧಾಂತ. ಕರ್ಮ ಸಿದ್ಧಾಂತ ತುಂಬಾ ಪ್ರಬಲವಾಗಿದೆ. ಗ್ರಹ ಹಿ ಕರ್ಮ ಫಲದಾತಃ. ಗ್ರಹಗಳು ನಾವು ಮಾಡಿದಂತಹ ಕರ್ಮಗಳಿಗೆ ಫಲವನ್ನ ಕೊಡ್ತಾರೆ. ಆಗ ನಮಗೆ ನಾವು ದೇವ್ರನ್ನ ಪ್ರಾರ್ಥನೆ ಮಾಡಿದಾಗ ಕೆಲವು ಟೈಮಲ್ಲಿ ದೇವರುಗಳು ಕೂಡ ಶಿವನನ್ನೇ ಕೇಳ್ಬೇಕಾಗತ್ತೆ, ಇದಕ್ಕೆ ಫಲ ನಾನು ಕೊಡ್ಲಾ ಬೇಡವಾ ಅಂತ. ಅದಕ್ಕೆ ದೇವರ ದೇವ ಮಹಾದೇವ ಅಂತೀವಿ. ಅದಕ್ಕೆ ಎಲ್ಲರೂ ಕೂಡ ಆ ಮಹಾದೇವ್ರ ನೆನಪು ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಯಾರು ಸಾಧ್ಯ ಆಗುತ್ತೋ ಅವರೆಲ್ಲರೂ ಕೂಡ ಶಿವನಿಗೆ ಕ್ಷೀರಾಭಿಷೇಕವನ್ನ ಮಾಡಿಸಿ ಓಂ ಮಹಾದೇವಾಯ ನಮಃ ಅನ್ನುವಂತ ಮಂತ್ರವನ್ನ ಜಪ ಮಾಡಿ. ಇನ್ನ ರಾಶಿ ಚಕ್ರದಲ್ಲಿ 12ನೇ ರಾಶಿ ಮೀನರಾಶಿ. ಮೀನರಾಶಿ ಜಾತಕರಿಗೆ 27/1/2025 2 ಫೆಬ್ರವರಿ 2025 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈಗ ನಿಮ್ಮ ಜನ್ಮ ರಾಶಿಯಲ್ಲಿ ಶುಕ್ರ ತೃತೀಯಾಧಿಪತಿ ಅಷ್ಟಮಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಯಲ್ಲಿ ಶುಕ್ರ ಸಂಚಾರ ಆಗ್ತಾನೆ 28/1/2025. ಶುಕ್ರ ಅಂದ್ರೆ ಏನು?
ಪ್ರಾಪಂಚಿಕ ಸುಖ, ನೀವು ಧೈರ್ಯ ಮಾಡ್ತೀರಿ, ನಾನು ಸುಖವಾಗಿರ್ಬೇಕು. ಒಳ್ಳೆ ಬಟ್ಟೆ ಹಾಕಬೇಕು, ಮನ್ಸೇ ಇರಲ್ಲ ಕೆಲವ್ರಿಗೆ, ವೈರಾಗ್ಯ, ಐರನ್ ಮಾಡಿರಲ್ಲ, ಅರ್ಧಿದ್ ಬಟ್ಟೆನೆ ಹಾಕೊಂಡಿರ್ತಾರೆ. ಬಟ್ಟೆ ಇರಲ್ವಾ, ಇರುತ್ತೆ, ಆದ್ರೂ ಒಳ್ಳೆ ಬಟ್ಟೆ ಹಾಕೊಳ್ಳಲ್ಲ. ಅದಕ್ಕೆ ಪ್ರಾಪಂಚಿಕ ಸುಖದ ಬಗ್ಗೆ ಕೆಲವು ಆಸಕ್ತಿ ಇರಲ್ಲ. ಪ್ರಾಪಂಚಿಕ ಸುಖ ಪ್ರಾಪ್ತಿ ಆಗ್ಬೇಕಾದ್ರೆ ಶುಕ್ರ ಚೆನ್ನಾಗಿರ್ಬೇಕು. ಶುಕ್ರ ನಿಮ್ಮ ಜನ್ಮ ರಾಶಿಯಲ್ಲಿ ಅಷ್ಟಮಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಸಂಗಾತಿ ಏನಾದ್ರು ತಂದು ಕೊಡ್ಬೋದು, ಗಿಫ್ಟ್ ಕೊಡ್ಬೋದು, ಒಳ್ಳೊಳ್ಳೆ ಬಟ್ಟೆ ಹಾಕೊಂತೀರಾ, ಮಾಡ್ರನ್ ಆಗಿ ಓಡಾಡ್ಬೇಕು ಅನ್ಕೊಂತೀರಾ, ಒಳ್ಳೊಳ್ಳೆ ಕಾರಲ್ಲಿ ಓಡಾಡ್ಬೇಕು ಅನ್ನೋಂಥ ಆಸೆ ಆಕಾಂಕ್ಷೆಗಳು ಅತಿ ಹೆಚ್ಚಾಗುತ್ತೆ. ಯಾಕಂದ್ರೆ ರಾಹು, ಚಂದ್ರ, ಶುಕ್ರ, ಅದಕ್ಕಾಗಿ ಹಣ ಖರ್ಚು ಮಾಡಕ್ಕೂ ಕೂಡ ನೀವು ರೆಡಿ ಆಗ್ಬಿಡ್ತೀರಾ ಮೀನರಾಶಿ ಜಾತಕರು. ಆದ್ರೆ ತಮ್ಮ ಹತ್ರ ಇರುವಂತ ಹಣ ಉಳಿತಾಯನೂ ಮಾಡಬೇಕು, ಗಳಿಕೆನೂ ಮಾಡಬೇಕು, ಅದ್ರ ಜೊತೆಗೆ ಅನುಭವಿಸ್ಲೂಬೇಕು. ಬರೀ ಉಳಿತಾಯ ಗಳಿಕೆ ಮಾಡಿ ಕೊನೆಗೆ ಅನುಭವಿಸ್ಲಿಲ್ಲ ಅದೇನು ಪ್ರಯೋಜನ. ಅದಕ್ಕೆ ಅನುಭವಿಸುವಂತಹ ಯೋಗ ಕೊಡೋನು ಯಾರು? ಶುಕ್ರ. ಶುಕ್ರ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಈ ಟೈಮಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ? ಒಳ್ಳೊಳ್ಳೆ ಪರ್ಫ್ಯೂಮ್ ಹಾಕೋಬೇಕು. ನಿಮಗಿರಂತ ಆಪೋಸಿಟ್ ಜೆಂಡರ್, ನೀವು ಪುರುಷರಾಗಿದ್ದರೆ ಸ್ತ್ರೀಯರಿಗೆ ಆಕರ್ಷಣೆಯಾಗಿ ಕಾಣಕ್ಕೋಸ್ಕರ ಸ್ಟೈಲ್ ಮಾಡ್ತೀರಿ. ನೀವು ಸ್ತ್ರೀಯರಾಗಿದ್ದರೆ ಪುರುಷರಿಗೆ ಆಕರ್ಷಣೆ ಮಾಡೋಕ್ಕೋಸ್ಕರ, ಸುಂದರವಾಗಿ ಕಾಣಕ್ಕೋಸ್ಕರ ಪ್ರಯತ್ನವನ್ನ ಮಾಡ್ತೀರಿ. ಯಾಕಂದ್ರೆ ಪ್ರಾಪಂಚಿಕ ಸುಖ ಕೊಡುವಂತ ಶುಕ್ರ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ತೃತೀಯ ಭಾವದಲ್ಲಿ ಗುರು, ತಮ್ಮ ಘನತೆ, ಗೌರವಗಳು, ಅದು ಸ್ತ್ರೀಯರಾಗಿದ್ರೆ ನೀವು ಮೀನರಾಶಿಯವರು, ಗೌರವಗಳು ಕೂಡ ಹೆಚ್ಚಾಗುವ ಸಾಧ್ಯತೆಗಳಿದೆ. ಅದಕ್ಕೆ ನಮ್ಮ ಸಂಪ್ರದಾಯ ಏನ್ ಹೇಳುತ್ತೆ? ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಲ್ವಾ? ನಮ್ಮ ಧರ್ಮ, ಸನಾತನ ಧರ್ಮ, ಧರ್ಮೋ ರಕ್ಷತಿ ರಕ್ಷತಃ. ಎಲ್ಲರೂ ವಿಡಿಯೋ ಶೇರ್ ಮಾಡಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಸ್ತ್ರೀಯರಿಗೆ ಪೂಜಿಸ್ತಾರೆ, ಗೌರವಿಸ್ತಾರೆ, ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ. ಅದಕ್ಕೆ ಈಗ ಮೀನರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಮೀನರಾಶಿ ಜಾತಕರಿಗೆ ವಾರದ ಮೊದಲು 4 ದಿನ ತುಂಬಾ ಟೈಮ್ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಏನಾಗ್ಬೋದು ನಿಮ್ಗೆ? ಪ್ರಮೋಷನ್, ಗೌರವಗಳು, ಅಧಿಕಾರ ನಿಮ್ಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಮೀನರಾಶಿಯವರಿಗೆ ವಿವಾಹ ಭಾಗ್ಯ. ವಿವಾಹ ಭಾಗ್ಯ ಅಂತ ಗುರುಜಿ ನೀವ್ ಹೇಳಿದ್ರಿ, ಟೈಮ್ ಚೆನ್ನಾಗಿದೆ ಅಂದ್ರು, ನಾನು ವಿವಾಹ ಆಗ್ಬಿಟ್ಟೆ, 7.5 ನಡೀತಿದೆ, ಆದ್ರೂ ಒಳ್ಳೇದಾಗ್ಬಿಡ್ತಾ? ಒಳ್ಳೆ ವಧು ಸಿಕ್ಬಿಟ್ರ, ತುಂಬಾ ಅಟ್ರಾಕ್ಷನ್ ಆಗೋಯ್ತು, ಒಳ್ಳೆ ವರ ಸಿಕ್ಬಿಟ್ಟ, ಸಾಲ ಹೊಳೆ ನೋಡಿದ್ರೆ ಏನ್ ನಂಬರ್ ಬಂತು, ಗುಣಗಳು ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ, ವಿವಾಹ ಆಗ್ಬಿಟ್ಟೆ ಗುರುಜಿ. ಇವಾಗ ಬೇಡ, ಕಷ್ಟ. ಅದಕ್ಕೆ ಬರೀ ಸಾಲ ಹೊಳೆ ನೋಡಬಾರ್ದು, ಇಬ್ಬರ ಜಾತಕವನ್ನ ನೀವು ತೋರಿಸ್ಬೇಕು. ವಿವಾಹ ಆಗೋಗಿ ಅನುಭವಿಸ್ತಾ ಇರೋರು ಅಷ್ಟೇ, ವಿವಾಹ ಆಗೋಕ್ಕಿಂತ ಮೊದಲು ಅಷ್ಟೇ ಇಬ್ಬರ ಜಾತಕಗಳನ್ನ ತೋರಿಸಿ ಏನ್ ದೋಷಗಳಿದೆ, ಯಾವ ಗ್ರಹಗಳು ನಿಮ್ಗೆ ತೊಂದರೆ ಕೊಡ್ತಾ ಇದೆ, ಏನು ಪ್ರಾರಬ್ಧ ಕರ್ಮ ಇದೆ, ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ತಂತಾಯಿಗೆ ಹೊಂದ್ಕಂತಾರ ಇಲ್ವಾ ಅನ್ನೋದನ್ನ ತೋರಿಸ್ಬೇಕು. ನಿಮಗೆ ಸಿಗುವಂತಹ ವರನಿಗೆ ಆಯುಷ್ಯು, ಆರೋಗ್ಯ, ಮಕ್ಕಳಾಗ್ತಾರ ಇಲ್ವಾ, ಇವೆಲ್ಲವನ್ನ ನೀವು ನನಗೆ ತೋರಿಸಿದಾಗ ನಾನು ಅವಾಗ ಕರೆಕ್ಟ್ ಆಗಿ ನಿಮಗೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ತೀನಿ. ನೀವು ಪರಿಹಾರ ಮಾಡ್ಕೋಬೇಕು. ವೈರಿಗಳ ಮೇಲೆ ಜಯ ಉಂಟಾಗತ್ತೆ ನೋಡಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಸೂಪರ್. ಇನ್ನ ಶುಕ್ರವಾರ, ಶನಿವಾರ, ಭಾನುವಾರ ಮತ್ತೆ ಟೈಮ್ ಚೆನ್ನಾಗಿರಲ್ಲ. ಏನಾದ್ರೂ ಅಪಘಾತಗಳಾಗ್ಬೋದು. ನಾನು ತುಂಬಾ ಚೆನ್ನಾಗಿ ಡ್ರೈವ್ ಮಾಡ್ತೀನಿ, ಏನೇ ಫಾಸ್ಟ್ ಡ್ರೈವ್ ಮಾಡ್ಲಿ, ಅಪಘಾತ ಆಗ್ಬಾರ್ದು ಅಂದ್ರೆ ಆಗದೇ ಇಲ್ಲ. ಆಗ್ಬೇಕು ಅಂತಿದ್ದಾಗ ಹಾಗೆ ಆಗುತ್ತೆ. ಎಷ್ಟೇ ಸ್ಲೋ ಆಗಿ ಹೋಗ್ತಾ ಇರ್ರಿ, ಲೆಫ್ಟ್ ಅಲ್ಲೇ ಹೋಗ್ತಾ ಇರ್ರಿ, ಕಾನೂನೆಲ್ಲ ನೀವು ಪಾಲಿಸ್ತಾನೆ ಇರ್ರಿ. ಅದಕ್ಕೆ ಅಪಘಾತಗಳಾಗೋದು, ಸ್ವಂತ ವಾಹನ ಇರ್ಲಿ, ಬಾಡಿಗೆ ವಾಹನ ಇರ್ಲಿ, ಎಚ್ಚರ. ಭಯ ಉಂಟಾಗ್ಬೋದು. ಭಯಮೇವಸ್ತಿ ಶತ್ರು, ಭಯನೇ ನನಗೆ ಶತ್ರು ಅನ್ಕೊಂಡು ಭಯ ಬಿಟ್ಬಿಡಿ, ಧೈರ್ಯವಾಗಿರ್ರಿ. ಗಾಯಗಳಾಗ್ಬೋದು. ಕೋಪ ಅನ್ನೋದು ಸಡನ್ ಆಗಿ ಶೀಘ್ರ ಕೋಪ, ಒಂದೊಂದ್ಸಲ ಯಾಕೆ ನಾ ಇಷ್ಟು ಕೋಪ ಮಾಡ್ಕೊಂಡ್ಬಿಟ್ಟೆ, ಸರಿ ಅಲ್ವಲ್ಲ ಅನ್ಸ್ಬಿಡುತ್ತೆ. ಮನಸ್ತಾಪಗಳು, ಶೀಘ್ರ ಕೋಪ ಮಾಡ್ಕೊಳ್ಳೋದು, ವಿವಾದಗಳು ಉಂಟಾಗೋದು, ಮನಸ್ತಾಪ ಉಂಟಾಗುವಂಥದ್ದು, ಇದೆಲ್ಲ ವಾರದ ಕೊನೆಯ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಉಂಟಾಗುವ ಸಾಧ್ಯತೆಗಳಿದೆ. ಹಾಗಾದ್ರೆ ಇದು ಯಾವುದು ಉಂಟಾಗಬಾರ್ದು, ನನಗೆ ಶುಭ ಫಲಗಳೇ ಉಂಟಾಗಬೇಕು ಅಂದಾಗ ನೀವು ಪಂಚಾಕ್ಷರಿ ಮಂತ್ರ ಓಂ ಶಿವಾಯ ನಮಃ, ಓಂ ಶಿವಾಯ ನಮಃ,
ಓಂ ಶಿವಾಯ ನಮಃ. ಈ ಮಂತ್ರ ಜಪ ಮಾಡಿ. ಶಿವ ಅಂದಿದ ತಕ್ಷಣನೇ ಶಕ್ತಿ. ಶಿ ಅಂದ್ರೆ ಶಿವ, ವಾ ಅಂದ್ರೆ ಶಕ್ತಿ. ಶಿವ ಶಕ್ತಿ ಎರಡು ಕೂಡ ಕಂಬೈಂಡ್ ಆಗಿರುವಂತದ್ದೇ ಶಿವ. ಅದಕ್ಕೆ ನೀವು ಈ ಮಂತ್ರ ಜಪ ಮಾಡೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ನಮ್ಗೆಲ್ಲ ಗ್ರಹಗಳು ನಮ್ಗೆ ತೊಂದರೆ ಕೊಡ್ಬೇಕು, ನೆಗೆಟಿವ್ ಆಗ್ಬೇಕು ಅಂದ್ರೆ ಗ್ರಾಹಿ ಕರ್ಮ ಫಲದಾತಃ ಪ್ರಬಲಃ ಕರ್ಮ ಸಿದ್ಧಾಂತ. ಕರ್ಮ ಸಿದ್ಧಾಂತ ಬಹಳ ಪ್ರಬಲವಾಗಿದೆ. ಆ ಫಲಗಳನ್ನ ಕೊಡುವಂಥದ್ದು ಗ್ರಹಗಳಾಗಿರುತ್ತೆ. ಆ ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗ್ಬೇಕಾದ್ರೆ ನೀವು ಈ ಮಂತ್ರವನ್ನ ಜಪ ಮಾಡಬೇಕು. ಓಂ ಶಿವಾಯ ನಮಃ ಅನ್ನೋ ಮಂತ್ರ ಜಪ ಮಾಡಿ. ಗಂಗಾ ಜಲದಿಂದ ಶಿವನ ಅಭಿಷೇಕ, ಶಿವಲಿಂಗಕ್ಕೆ ನೀವು ಅಭಿಷೇಕ ಮಾಡಿಸೋದ್ರಿಂದ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಪ್ರಿಯ ವೀಕ್ಷಕರೇ, ನಾನೀಗ ನಿಮಗೆ ವಾರ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀನಿ. ಮೇಷರಾಶಿಯಿಂದ ಮೀನರಾಶಿಯವರೆಗೂ ನೀವು ನಮ್ಮ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಎಲ್ಲರೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗ್ಲಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ತಲಿರೋರಿಗೆ ಬೆಳಕನ್ನ ತೋರಿಸುವಂತಹ ಜ್ಯೋತಿಷ್ಯ ಶಾಸ್ತ್ರ. ಜ್ಯೋತಿ ಅಂದ್ರೆ ಬೆಳಕು. ಕತ್ಲಲ್ಲಿ ನೀವು ಒಂದು ಲೈಟ್ ಹಾಕಿದ ತಕ್ಷಣ ಎಷ್ಟು ಖುಷಿ ಆಗುತ್ತೆ, ಆ ತರ ನಿಮಗೊಂದು ಬೆಳಕು ಗೊತ್ತಾಗುತ್ತೆ. ಎಲ್ಲ ವಿಡಿಯೋನ ಶೇರ್ ಮಾಡಿ. ಒಂದು ನಿಮಿಷ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಶಾಂತಿ ಮಂತ್ರ ಹೇಳ್ತೀನಿ. ನೀವೆಲ್ಲ ನಿಮ್ಮ ಇಷ್ಟ ದೇವರನ್ನ ಒಂದು ನಿಮಿಷ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮಗೆ ಶಾಂತಿ, ಉತ್ತಮವಾದ ಆರೋಗ್ಯ, ಸಂಪತ್ತು, ನಿಮ್ಮ ಜೀವನ ಮಂಗಳವಾಗಿರ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.